ಟಿಪ್ಪು ಅವ್ನಿಗೆ ಏಟ್ ಬಿಡ್ತು. ಅವ್ನು ಹೇಳ್ತಾನೆ ರಾಜಾ ಖಾನ್ಗೆ, ಅವನ ಅತ್ಯಂತ ಆಪ್ತ ನಂಬಿಕೆಗೆ ವಿಶ್ವಾಸ ಪಾತ್ರ ವ್ಯಕ್ತಿ ಅಸಿಸ್ಟೆಂಟು. ಅವನು ಹೇಳ್ತಾನೆ ರಾಜಾ ಖಾನು, ಯುದ್ಧ ನಿಲ್ಲಿಸೋಣ, ನೀವೇ ಟಿಪ್ಪು ಸುಲ್ತಾನ್ ಬಾದ್ಶಾ ಅಂತ ಅನೌನ್ಸ್ ಮಾಡಿಬಿಡ್ನ, ಆಗ ಯುದ್ಧ ಮಾಡೋದು ನಿಂತೋಗುತ್ತೆ, ನಿಮ್ಮನ್ನು ಹಿಡ್ಕೋತಾರೆ ಬಿಡ್ತಾರೆ, ಆಮೇಲೆ ಏನೋ ಮುಗಿದೋಗುತ್ತೆ, ಯುದ್ಧ ನಿಂತೋಗುತ್ತೆ. ಹೇಳ್ಕೊಡ್ದು ಅದನ್ನು, ನಾನು ಯಾರು ಅನ್ನೋದು ಹೇಳಬೇಡ ನೀನು, ನಾನು ಹಿಂಗೆ ಕೂಗೆ ಹೇಳ್ತೀನಿ ಅಂತ ಅವನು, ಬೇಡ ಹೇಳ್ಕೊಡ್ದು ಅಂತ ಅವನು. ಸತ್ರು ಸರಿಯೇ, ನಾನು ಯಾರು ಅಂತ ಹೇಳ್ಕೊಡ್ದು, ಬದುಕೋದು ಮುಖ್ಯ ಅಲ್ಲ. ಖುಷಿಯಕ್ಕಾಗ್ದಿರೋ ಕುಸಿದ್ ಬಿದ್ದ ಅಂದರೆ ಸುಮಾರು 150 ಮೀಟರ್ ಆಗುತ್ತದೆ ಅಲ್ಲಿಂದ. ಇವನಿಗೆ ಕುದುರೆಯಿಂದ ಇಳಿಯಕ್ಕಾಗೋಲ್ಲ, ಜಾರಿ ಬೀಳ್ತಾನೆ. ಅಲ್ಲಿಗೆ ಹೆಂಗೆ ಹೋದ, ನಡ್ಕೊಂಡು ಹೋದ್ನ. ರಾಜಧಾನಿ ರದ್ದಾಯಿತು, ರಾಜನಾಗೆ ಜೀವನ ಮಾಡಬೇಕು, ಬಹಿರಂಗವಾಗಿ ತೋರಿಸ್ಕೋಬೇಕಾಗಲ್ಲಪ್ಪ. ಫುಟ್ಪಾತಲ್ಲಿ ನಿಂತ್ಕೊಂಡು ನಾನು ಕಾಫಿ ಕುಡಿಯೋಕ್ಕಾಗಲ್ಲ, ಕಾರಲ್ಲೇ ಓಡಾಡಬೇಕು. ನಮ್ಮ ಹುಡುಗ ಪೆಟ್ರೋಲ್ ಬಂಕ್ ಇತ್ತು, ನಮ್ಮ ರಿಲೇಟಿವ್ದು, ಪೆಟ್ರೋಲ್ ಹಾಕ್ಸೋ ರಮೇಶ ಅಂದರು. ಅವ್ರ ಮನೆ ಪೆಟ್ರೋಲ್ ಹಾಕಿಸ್ತಾ, ಇಷ್ಟ ಆಯಿತು ಪೆಟ್ರೋಲ್ ದುಡ್ಡು. ಹೋಗಿ ಕೇಳ್ತಾರೆ, ನನಗೂ ತೊಂದರೆ ಇದೆ, ನಾನು ಕಟ್ಟಬೇಕಲ್ಲಿ ಇಲ್ಲಿ, ಇಷ್ಟಾಗಿದೆ ದುಡ್ಡು, ಇಷ್ಟು ಲಕ್ಷ ಆಗಿದೆ, ದುಡ್ಡು ಬೇಕಲ್ಲ. ಇವನು ಗೋಗರಿತಾನೆ, ಇವನು ಹೋಗಿ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಅವ್ರಿಗೂ ಗೊತ್ತು ಪರಿಸ್ಥಿತಿ, ಹಣ ಕೊಡೋದು ಸ್ಥಿತಿಲಿ ಇಲ್ಲ. ಲಲಿತ್ ಮಲ್ಗೋಗೋ ರೋಡ್ಲಿ ಕಾಟೇಜ್ ಅಂತ ಒಂದು ದೊಡ್ಡ ಬಂಗಲೆ, ಎಲ್ಲ ಅರಮನೆ, ಮಿನಿ ಅರಮನೆಗಳು. ಜಯಚಾಮರಾಜ ಒಡೆಯರ ಸೋದರಿಯರು ಅಂಥ ಒಂದು ಅರಮನೆ ಅಲ್ಲೇ ಇದ್ದರು ಅವ್ರದ್ದು. ಅಂಥ ಒಂದು ಮನೆ ಬರ್ಕೊಟ್ಬಿಡ್ತಾರೆ ಅವನಿಗೆ. ಪೆಟ್ರೋಲ್ ದುಡ್ಡಿಲ್ಲ ಕೊಡೋಕ್ಕೆ, ಆ ಮನೆ ತಗೊಳ್ಳಯ್ಯ, ಆ ಮನೆ ಇನ್ನೊಂದು ಕತೆ, ಅದು ಬೇರೆ, ಅದು ಬೇಡ. ಇವ್ರ ಆರ್ಥಿಕ ಪರಿಸ್ಥಿತಿ ಹೀಗೆ. ಸೆಕ್ರೆಟ್ರಿ ದುಡ್ಡು ತರಬೇಕು, ಇವ್ರು ಏನೋ ಮಾಡಬೇಕು. ಒಡೆಯರ್ ಸತ್ರು, ಇವರು ಕ್ರಿಮೇಷನ್ ಮಾಡಿ ಹೊಟ್ಟೋರು, ದೇವರಾಜರು ಹೊಟ್ಟೋದ್ರು ಮುಖ್ಯಮಂತ್ರಿ. ಮುಂದಿನ ಕರ್ಮಾಂತರ ಮಾಡೋರು ಯಾರು? ಮಹಾರಾಜರ ಮಗ ಶ್ರೀಕಂಠ ದತ್ತ. ಶ್ರೀಕಂಠ ದತ್ತ ನನ್ನ ಹತ್ರ ಹೇಳಿರೋ ಮಾತು, ಬ್ಯಾಂಕ್ ಬ್ಯಾಲೆನ್ಸ್ 5,000 ರೂಪಾಯಿ ಇಲ್ಲ, ಕರ್ಮಾಂತರ ಮಾಡಬೇಕು, ದುಡ್ಡಲ್ಲಿದೆ. ಕಷ್ಟಪಟ್ಟ ಒಡವೆಗಳನ್ನ ಪ್ರೆಡ್ ಮಾಡಿ ಹಣ ತಂದು ಜೀವನ ಮಾಡೋದಂಗೆ, ಕರ್ಮಾಂತರ ಮಾಡಿದೆ, ಜೀವನ ಮಾಡೋದಂಗೆ. ಆಗ ಬೆಂಗಳೂರು ಇಂಟರ್ನ್ಯಾಷನಲ್ ಹೋಟ್ಲ್ ಇಡ್ತಾರೆ, ಏನೋ ಮಾಡ್ತಾರೆ. ರೇಸ್ ಕೋರ್ಸ್ ಎದುರಿಗಿದೆಯಲ್ಲ ಒಂದು ಹೋಟ್ಲು, ಬೆಂಗಳೂರು ಇಂಟರ್ನ್ಯಾಷನಲ್ ಅಂತಿತ್ತು, ಈಗ ಹೆಸರು ಚೇಂಜ್ ಆಗಿದೆ, ಜನಾರ್ದನ ಹೋಟ್ಲ್ ಎದುರುಗಡೆ. ಅದನ್ನು ನಡಿಸೋಕ್ಕೆ ಹೋಗ್ತಾರೆ ತಗೊಂಡು, ಆಗೋಲ್ಲ, ಬಿಡ್ತಾರೆ. ಏನೋ ಭಾರಿ ಕಸರತ್ತು ಮಾಡ್ತಾರೆ ಅವ್ರನ್ನು. ಅಷ್ಟು ಕಸರತ್ತು ಅವ್ರು ಮಾಡಲಿಲ್ಲ, ಅಪ್ಪ ಮಾಡಲಿಲ್ಲ. ಸೆಕ್ರೆಟ್ರಿಗೆ ಫುಜೂರ್ ಸೆಕ್ರೆಟ್ರಿಗೆ ದುಡ್ಡು ತರ್ಕೊಂಬರೋನವರು, ಅವನು ಎಲ್ಲಿದ್ದೋ ತರೋನು, ಯಾವುದೋ ಮಾರೋನು. ಪವರ್ ಆಫ್ ಅಟಾರ್ನಿ ಇತ್ತು, ಹೆಂಗೋ ಆ ಕಷ್ಟ ಇವ್ರಿಗಲ್ಲ. ಆಮೇಲೆ ಬದುಕೋ ಕಷ್ಟ ಶ್ರೀಕಂಠ ದತ್ತ ಎದುರಿಸೋದು. ಇದು ಆ ಕಾಲಗಳನ್ನ ಹೇಗೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತವೆ. ರಾಜಕೀಯವೂ ಹೇಗೆ ಮಹಾರಾಜರ ಮೇಲೆ ಆಯಿತು. ಯದುರಾಯ, ರಾಜ ಒಡೆಯರು, ಚಿಕ್ಕದೇವರಾಜ, ಮುಮ್ಮಡಿ, ರಾಜನಾದ ಮುಮ್ಮಡಿ, ಮತ್ತೆ ರಾಜನಾದ. ರಾಜಕೀಯ ಕಾರಣಗಳಿದ್ದಾಗೆ ಯಾವ ಹಂತಕ್ಕೆ ಬಂದರು. ಹೀಗೆ ಯದುವಂಶ ಒಂದು ರಾಜವಂಶ ಉನ್ನತ ಸ್ಥಾನದಲ್ಲಿತ್ತು. ಇಡೀ ಮೈಸೂರು ಜಯಚಾಮರಾಜ ಒಡೆಯರದು. ಆ ಅಗ್ರಿಮೆಂಟ್ ಪ್ರಕಾರ ಅದಕ್ಕೆ ಒಂದು ವಾರ ಮುಂಚೆ ಇವರು ಪತ್ರ ಬರೀತಾರೆ, ಸಂವಿಧಾನ ಒಪ್ಕೋತಿದ್ದೀವಿ, ನಿಮ್ಮ ಸ್ವಂತ ಆಸ್ತಿ ಏನಿದೆ ಲೆಕ್ಕಪತ್ರ ಎಲ್ಲವನ್ನು ಕೊಡಿ, ನಿಮಗೆ ಬರ್ಕೊಡ್ತೀವಿ ಅಂತಾರೆ. ಮೆನನ್ ಅಂತ ಒಬ್ಬ ಹೋಮ್ ಡಿಪಾರ್ಟ್ಮೆಂಟು ಸೆಕ್ರೆಟ್ರಿ, ಕೇಂದ್ರ ಸರ್ಕಾರ. ಇವರು ಚಾಮುಂಡಿ ಬೆಟ್ಟ ನಂದು, ಕುಕ್ಕಳ್ಳಿ ಕೆರೆ ನಂದು, ಕಾರಂಜಿ ಕೆರೆ ನಂದು, ಈ ಪಾರ್ಕ್ ನಂದು, ಅದನ್ನಂದು, ಆ ಊರು, ಚಿತ್ರದುರ್ಗ ಇದು, ಪಾಂಡುಪ ಎಲ್ಲನೂ ಬರೀತಾರೆ ಇವರು. ಅವ್ರು ಕಣ್ಮುಚ್ಕೊಂಡು ಎಲ್ಲನೂ ನಿಮ್ಮದೇ ಅಂತಾರೆ. ಅರ್ಧ ಮೈಸೂರು ಜಯಚಾಮರಾಜ ಒಡೆಯರ್ದು ಅಗ್ರಿಮೆಂಟ್ ಪ್ರಕಾರ. ಅದು ಇವ್ರ ಖಾತೆ ತಮ್ಮ ಮೈಸೂರು ಮಾಡಿಸ್ಕೊಳ್ಳಲ್ಲ. ನಾನೇ ಮಹಾರಾಜ ಆಗಿದ್ದವು, ನಾನೇ ಮಾಮೂಲಿ ಮನುಷ್ಯನಿಗೂ ಖಾತೆ ಮಾಡ್ಕೋಬೇಕಾ? ಸ್ವಾಭಿಮಾನ, ಗೌರವ. ಅವ್ರು ಸತ್ತ ಮೇಲೆ ಅದ್ರ ಪರಿಣಾಮ ಶ್ರೀಕಂಠ ದತ್ತ ಅನುಭವಿಸ್ತಾ ಪರದಾಡ್ದ. ಅವ್ರಿಗಿಂತ ಜಾಸ್ತಿ ಕಷ್ಟಪಟ್ಟ ಶ್ರೀಕಂಠ ದತ್ತ. ಜಯಚಾಮರಾಜ ಒಡೆಯರ್ ನಾಲ್ವಡಿಯವರು ಯಾರನ್ನೂ ಏಕವಚನದಲ್ಲಿ ಮಾತಾಡಿಸ್ತಿರ್ಲಿಲ್ಲ. ನಾನು ಹೇಳಿದ್ನಿ, ಆಳುಗಳನ್ನು ಬಹುವಚನದಲ್ಲೇ ಮಾತಾಡಿಸೋರು. ಶ್ರೀಕಂಠ ದತ್ತ ಹೇಳಿದ್ರು, ಒಂದು ಇನ್ಸಿಡೆಂಟ್ ಹೇಳಿ ನಿಲ್ಲಿಸ್ತೀನಿ ಇದನ್ನ. ರಾಜ್ಯಾಭಿವೃದ್ಧಿಗೆ ಎಲ್ಲರೂ ಮಾಡಿದ್ರು, ಜಯಚಾಮರಾಜ ಒಡೆಯರು ಮಾಡಿದ್ರು ಅಭಿವೃದ್ಧಿ ಕೆಲಸಗಳನ್ನ.
ಅವರು ಮಾಡಿದ್ರು. ಜೈಲಿನಲ್ಲಿ ಖೈದಿಗಳಿದ್ದಾರೆ 10 ವರ್ಷ 12 ವರ್ಷ ಆಚೆ ಬಂದಮೇಲೆ ಅವ್ರು ಬದುಕೋದು ಹೆಂಗೆ? ಇಲ್ಲ ಸೀಲ್ ಹೊಡಿತೀರಲ್ಲಪ್ಪ, ರಿಟರ್ನ್ ಫ್ರಮ್ ಮೈಸೂರು ಜೈಲ್, ರಿಟರ್ನ್ ಫ್ರಮ್ ಬೆಂಗಳೂರು ಜೈಲ್ ಅಂತ ಒಂದು ಸೀಲ್ ಇರುತ್ತಲ್ಲ, ಸೀಲಲ್ಲ. ಜನ ಏನಂತಾರೆ ಆಚೆ ಬಂದಾಗ, ಹಳ್ಳಿಗೆ ಹೋಗಿದಾಗ ಏನಂತಾರೆ, ಅವ್ನು ಜೈಲಿನಲ್ಲಿದ್ದ ಕಡೆ 10 ವರ್ಷ ಅವ್ನು ಬದುಕೋಕ್ಕಾಗುತ್ತಾ? ಮನೆಯಲ್ಲಿ ಚೆನ್ನಾಗಿದ್ದರೆ ಬದುಕ್ಬೋದು, ಇಲ್ಲದೆ ಹೋದರೆ. ಅದಕ್ಕೆ ಜೈಲಿಂದ ಆಚೆ ಬಂದ ಖೈದಿಗಳ ಸುಧಾರಣೆಗೆ, ಪುನರ್ಜೀವನ ವ್ಯವಸ್ಥೆಗೆ ಒಂದು ಸಂಸ್ಥೆ ಮಾಡ್ತಾರೆ ಜಯಚಾಮರಾಜ ಒಡೆಯರು. ಬೆಂಗಳೂರು ಗಾಂಧಿನಗರ ಕುರುಬರ ಸಂಘ ಇದೆ, ಅದು ಎದುರುಗಡೆ 2 ಮಳಿಗೆ ಪಕ್ಕದ್ದು. MP ಜಯರಾಜ್ ಅಲ್ಲಿ ಆಫೀಸ್ ಮಾಡ್ಕೊಂಡಿದ್ದ. ಎಂಥದ್ದು ಒಂದು ಪತ್ರಿಕೆ ತರ್ತಿದ್ದ ಜಯರಾಜ, ಎಂಥದ್ದು ಜನಧ್ವನಿ ಏನೋ ಈ ಥರ ಒಂದು ಪತ್ರಿಕೆ ಬರ್ತಿತ್ತು. ಎಂಥದ್ದು ಆಫೀಸ್ ಮಾಡ್ಕೊಂಡಿದ್ದ. ಅವನಾದ್ಮೇಲೆ ಇನ್ಯಾವನೋ ಡಾನ್ ಆದ್ನಲ್ಲ, ಅವನ ಆಫೀಸ್ ಇತ್ತು. ಈಗಲೂ ಇನ್ಯಾವನೋ ಡಾನ್ ಇಟ್ಕೊಂಡಿದ್ದಕ್ಕೆ ಆಫೀಸು. ಅದು ಕುರುಬರ ಸಂಘದ ಇರೋದು ಆಚೆ ಬಂದ ಖೈದಿಗಳ ಪುನರ್ಜೀವನ ವ್ಯವಸ್ಥೆಗೆ ಜಯಚಾಮರಾಜ ಒಡೆಯರು ಕೊಡುಗೆ ಕೊಟ್ಟ ಸಂಸ್ಥೆ, ಟ್ರಸ್ಟ್. ಅದು ಹೋಮ್ ಮಿನಿಸ್ಟ್ರು ಗೊತ್ತಿಲ್ಲ. ಅದು ಜಾರ್ಜ್ ಹೋಮ್ ಮಿನಿಸ್ಟರ್ ಆಗಿ ಮೈಸೂರು ಜೈಲಿಗೆ ನಾನು ಕರೆದೆ ಅವರನ್ನು. ನಾನು ಜೈಲು ಅಭಿವೃದ್ಧಿ ಸಮಿತಿ 6 ವರ್ಷ ಮೆಂಬರ್ ಆಗಿದ್ದೆ. ನಾನು ಕರ್ಕೊಂಬಂದೆ, ಎಲ್ಲ ಹೇಳಿ ಆಗಿದೆಯಾ ಅಂತ. ಅವರು ಜೈಲು DIG ಜೊತೆಲಿದ್ದರು, ADGP. ಅವ್ರಿಗೆ ವಿಚಾರಿಸಪ್ಪ ಅದನ್ನು. ನಮ್ಮ ಇತಿಹಾಸಗಳು ಗೊತ್ತಿಲ್ಲ, ಯಾರು ಏನು ಮಾಡಿದ್ರು ಗೊತ್ತಿಲ್ಲ. ಕಬ್ಬಿಗೆ ನಿಸೂರು ರೋಗ ಬರ್ತಿತ್ತು, ಕಬ್ಬಿಗೆ. ಇಂಡಿಯಾದಲ್ಲಿ ಫಸ್ಟು ಅದಕ್ಕೆ ಅವರು ಪ್ರಯೋಗಾಲಯ ಶುರು ಮಾಡ್ತಾರೆ ಜಯಚಾಮರಾಜ ಒಡೆಯರು. ಭಿಕ್ಷುಕರು ಕೇಳೋರು ಫುಟ್ಪಾತಲ್ಲಿ ಮಲಗಬೇಕು, ಭಿಕ್ಷುಕರಿಗೆ ವಸತಿ ಗೃಹವನ್ನು ಏರ್ಪಡಿಸ್ತಾರೆ. ಅವ್ರ ಮೇಲ್ವಿಚಾರಣೆ ಮತ್ತು ಇರೋದಕ್ಕೆ ಅವ್ರಿಗೆ ಪಾರ್ಟ್ ಟೈಮ್ ಕೆಲಸ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಲ್ಲೇ ಗೃಹ ಕೈಗಾರಿಕೆ ಇಂಡಿಯಾದಲ್ಲಿ ಫಸ್ಟ್ ಅದು ಜಯಚಾಮರಾಜ ಒಡೆಯರು ಮಾಡ್ತಾರೆ. ಯಾರಿಗೂ ಹೇಳಕ್ಕೆ ಹೋಗೋಲ್ಲ ಅದನ್ನು. ಅದು ದುರಂತ ಸಾವು ಅವ್ರದ್ದು. ರಾಜತ್ವ ಅಧಿಕೃತವಾಗಿ ಜಯಚಾಮರಾಜ ಒಡೆಯರು ಮುಗಿಯುತ್ತೆ. ಅವ್ರ ವಂಶ ಕಂಟಿನ್ಯೂ ಆಗುತ್ತೆ, ಅದು ಬೇರೆ. ಕೆಳಗಿಂದ ಶುರುವಾಗಿ ಕ್ರಮೇಣ ಮೇಲಕ್ಕೆ ಬಂದು ಕ್ಲೈಮ್ಯಾಕ್ಸಿಗೆ ಬಂದು ಹಾಗೆ ಇಳಿದು ಬಂದು ಕೆಳಮಟ್ಟಿಗೆ ಮತ್ತೆ ಕೆಳಮಟ್ಟಿಗೆ ಬಂತು. ಇದು ಯದುವಂಶದ ಕಥೆ. ಮೇಲೇರಿದವರು, ತೆಂಗಿನ ಮರ ಆದವನು ಇಳಿಲೇಬೇಕು ಕೆಳಕ್ಕೆ, ಶಿಖರಕ್ಕೆ ಹೋದವನು ಕೆಳಗೆ, ಗೌರಿಶಂಕರ ಆದವನು ಇಳಿದು ಬರಲೇಬೇಕು. ಶಿವ ಕಾಲ್ಪನಿಕ ಶಿವ ಇದ್ದಂಗೆ ಅಲ್ಲೇ ಮನೆ ಮಾಡ್ಕೊಂಡಿರೋಕ್ಕಾಗಲ್ಲ. ಇದು ಯದುವಂಶದ ಇತಿಹಾಸ. ಆದರೆ ಇಂಡಿಯಾದಲ್ಲಿ ಯದುವಂಶದ ಇತಿಹಾಸದಷ್ಟು 1399ರಿಂದ 1947 ಅಂದರೆ ಸುಮಾರು 550 ವರ್ಷಗಳು. ಇಷ್ಟು ದೊಡ್ಡ ಇತಿಹಾಸ ಇನ್ಯಾರಿಗೂ ಇಲ್ಲ. ಜನಪ್ರಿಯ, ಜನರಿಗೋಸ್ಕರ ಕೆಲಸಗಳನ್ನು, ಜನಪ್ರಿಯತೆ ಬೇರೆ. ಅದು ಈಗ ಮೋದಿ ಸರ್ಕಾರ ಮಾಡೋದು ಪಬ್ಲಿಕ್ ಅಪೀಲ್. ಜನರ ಉಪಕಾರಕ್ಕಾಗಿ ಮಾಡೋದಿದೆಯಲ್ಲ, ಮೈಸೂರು ಒಡೆಯರ್ಗಳು ಮಾಡಿದ್ರು. ಸ್ವಾರ್ಥ ತ್ಯಾಗ ಮಾಡಿದ್ರು. ಜನರ ಜೊತೆ ನಿಂತು ಮಾಡಿದ್ರು. ವೇಷ ಮರೆಸ್ಕೊಂಡು ಜನಗಳ ಹತ್ತಿರಕ್ಕೆ ಹೋಗಿ ಕಷ್ಟ ಆರಿಸ್ಕೊಂಡು ಬರ್ತಿದ್ರು. ಮಾರುವೇಷದಲ್ಲಿ ಹೋಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜರು ಅವರು ಜನಗಳ ಜೊತೆ ಸೇರ್ತಿದ್ರು. ವೇಷ ಮರೆಸ್ಕೊಂಡು ಹೋಗೋಕ್ಕಾಗಲ್ಲ, ಗೊತ್ತಾಗೋಗುತ್ತೆ ಅವ್ರದ್ದು. ಆಗಿನ ಕಾಲ, ನಾಲ್ವಡಿ ಕಾಲದಲ್ಲಿ ಆ ಥರ ಇತ್ತು. ಜನರ ಕಷ್ಟವನ್ನು ಅರಿಬೇಕಾದ್ರೆ ಅವರು ಜೊತೆಲಿದ್ದು ಅರಿಬೇಕು. ಇನ್ನೊಬ್ಬ ಹೇಳೋದು ಕೇಳಲ್ಲ, ಸ್ವಂತ ಅರ್ಥ ಮಾಡಿದ್ರು. ಸ್ಯಾನಿಟೋರಿಯಂ ಇದೆ ಏಷ್ಯಾದಲ್ಲಿ ಮೊಟ್ಟ ಮೊದಲನೇದು. ಸ್ಯಾನಿಟೋರಿಯಂ ಶುರು ಮಾಡೋದು ನಾಲ್ವಡಿ ಕೃಷ್ಣರಾಜ ಒಡೆಯರು. PK ಸ್ಯಾನಿಟೋರಿಯಂ ಅಂತ. ಅದೇ ಪ್ರಿನ್ಸೆಸ್ ಕೃಷ್ಣರಾಜಮ್ಮಣ್ಣಿ ಸ್ಯಾನಿಟೋರಿಯಂ ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ 2 ಅಕ್ಕ. ಮೊದಲನೇವಳು ಜಯಲಕ್ಷ್ಮಣ್ಣಿ, ಎರಡನೇವಳು ಕೃಷ್ಣರಾಜಮ್ಮಣ್ಣಿ. ತಂಗಿ ಜಯಲಕ್ಷ್ಮಣ್ಣಿ, ಜಯಲಕ್ಷ್ಮಣ್ಣಿ ತಂಗಿ. ಜಯಲಕ್ಷ್ಮಣ್ಣಿ ಕೃಷ್ಣರಾಜಮ್ಮಣ್ಣಿ, ತಂಗಿ ಚೆಲುವಾಜಮ್ಮಣ್ಣಿ ಅಂತ. ತಮ್ಮ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು ತಮ್ಮ. 3 ಜನಕ್ಕೂ ಬಂಗ್ಲೆ ಕಟ್ಕೊಡ್ತಾರೆ. ತಮ್ಮಂಗೂ ಅರಮನೆ ಇರುತ್ತೆ, ಚಾಮುಂಡಿ ಬಿಹಾರ. ಅಮ್ಮ ತಮ್ಮ ಅಲ್ಲಿರ್ತಾರೆ. ಎರಡನೇ ಅಕ್ಕ ಕೃಷ್ಣರಾಜಮ್ಮಣ್ಣಿ, ಅವಳು
ಅವಳು ಮತ್ತು ಅವಳ 3 ಜನ ಹೆಣ್ಮಕ್ಳು 13, 14, 15 ಇಲ್ಲ 14, 15, 16 ವಯಸ್ಸು ಕ್ಷಯ ಬಂದು ಸತ್ತೋಗ್ತಾರೆ. ಅಮ್ಮ 3 ಜನ ಹೆಣ್ಮಕ್ಳು ಕ್ಷಯ ಬಂದು ಸತ್ತರು. ಅರಮನೆಯವ್ರಿಗೆ ಕ್ಷಯಕ್ಕೆ ಔಷಧಿ ಇಲ್ಲ ಅಂದರೆ ಸಾಮಾನ್ಯ ಜನರ ಪಾಡೇನು? ಆಗ ಆಕೆ ಕೃಷ್ಣಾಜಮ್ಮಣ್ಣಿ ಆಸ್ತಿಯಿಂದ ಸುಮಾರು 1 ಲಕ್ಷದಷ್ಟು ಹಣ, ಮೈಸೂರಿನ ಜನರು ಚೆಂದ ಹಣ ಕೊಡ್ತಾರೆ. ಒಟ್ಟಿಗೆ ಸೇರಿಸಿ ಮೈಸೂರಿಂದ ಆಚೆ ಇದ್ದಂಥ ಗುಡ್ಡ ಪ್ರದೇಶದಲ್ಲಿ ಸ್ಯಾನಿಟೋರಿಯಂ ಶುರು ಮಾಡ್ತಾರೆ, ಚೈದಾಸ್ಪತ್ರೆ. ಅದೀಗ ಟೌನ್ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಏಷ್ಯಾದಲ್ಲಿ ಮೊಟ್ಟ ಮೊದಲನೇದು. ಅವರಮ್ಮ ಅನ್ಎಜುಕೇಟೆಡ್ಡು, ಇಂಡಿಯಾದಲ್ಲಿ ಮೊಟ್ಟ ಮೊದಲನೇ ಬಾಲಕಿಯರು ಶಾಲೆ ಶುರು ಮಾಡ್ತಾಳೆ, ಮಹಾರಾಣಿ ಶಾಲೆ. ಹೀಗೆ ಜನರ ನಿಜವಾದ ಅವರ ಕಷ್ಟ ಸುಖಕ್ಕೆ ನಿಜವಾಗಿ ಸ್ಪಂದಿಸಿದ್ರು, ತೋರಿಕೆಗಲ್ಲ. ಆಸ್ತಿ ಮಾರಾಟ ಮಾಡಿ ಕಟ್ತಾರೆ, ಆಮೇಲೆ ಕಟ್ಬಿಟ್ಟು ಬಿಡೋಲ್ಲ, ಜೊತೆಗೆ ನಿಂತು ನಡೆಸ್ತಾರೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರು. ನಾವು ತಗೊಳ್ಳೋದು ಮುಮ್ಮಡಿಯಿಂದ ಮಹಾರಾಜ ಅಂತೀವಿ. ಅದಕ್ಕೆ ಹಿಂದೂದೆಲ್ಲ ಕಥೆಗಳು ಅಂತ ಹೇಳ್ಬೋದು. ಒಂದಷ್ಟು 1 ರಿಂದ 8 ಪಾಳೆಗಾರ, 9 ರಿಂದ 22ವರೆಗೆ ರಾಜ, ಮುಮ್ಮಡಿ ಚಾಮರಾಜೇಂದ್ರ ಒಡೆಯರು, ನಾಲ್ವಡಿ ಇವರು ಜಯಚಾಮರಾಜ ಒಡೆಯರು ಮಹಾರಾಜರು. ಕೆಳಗಿಂದ ಮೇಲ್ ಹೋಗಿ ಕೆಳಕ್ಕೆ ಬಂತು. ಆದರೆ ಇವ್ರ ಕೊಡುಗೆ ಜನ ಅನುಭವಿಸ್ತಿದ್ದಾರೆ. ಅವರು ಸ್ಮರಿಸ್ಬೇಕು. ಮಧ್ಯದಲ್ಲಿ ಸ್ಮರಿಸ್ಬೇಕಾದ್ದು 2 ಹೆಣ್ಣು. ಮೊದಲನೇ ಹೆಣ್ಣು ನಾನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯದುವಂಶ ಪ್ರಾರಂಭ ಆಕಿ ಅವಳು ದೇವಾಜಮ್ಮಣ್ಣಿ ಅನ್ನೋಳು ತನ್ನ ಮಗಳನ್ನ ಅವನು ಎದುರಾಗಿ ಕೊಟ್ಟಳು ಅಂತೇಳಲ್ಲ, ಅವಳದು ದೊಡ್ಡ ಇಟ್ಕೊಳ್ಳ ಅವಳು. ಅದು ಬಿಟ್ಟರೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಯದುವಂಶದ ಮರುಜನ್ಮದಾತಿ, ಆಕೆ ಮರಿವಂಗಿಲ್ಲ. ಅವ್ರು ಮರ್ತಿದ್ದೀವಿ ನಾವು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅರಮನೆಯವರು ಮರ್ತಿದ್ದಾರೆ ಅವಳನ್ನು. 3ನೇ ಹೆಣ್ಣು ವಾಣಿ ವಿಲಾಸ ನಿಧಾನ. ಅವತ್ತಿನ ಸ್ಥಿತಿಗತಿಗೆ ತಕ್ಕಂತೆ, ಕಾಲದ ಅವಶ್ಯಕತೆಗೆ, ಜನರ ಅವಶ್ಯಕತೆಗೆ ತಕ್ಕಂತೆ ಇವ್ರುಗಳು ದುಡಿದ್ರು. ಯದುವಂಶದಲ್ಲಿ ಈ 3 ಜನ, ಈ 2 ನಾವು ಮರಿವಂಗಿಲ್ಲ. ಮರುಜನ್ಮದಾತೆ ಮತ್ತು ನವ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಏನು ನವ ಮೈಸೂರಿನ ನಿರ್ಮಾಣದಾತ ಅಂತಾರೆ. ಅದಕ್ಕೆ ಬೇರು ಹಾಕಿದ್ದೇ ಆಕೆ ಅಮ್ಮ. ಅದನ್ನು ಇವ್ರು ಮುಂದುವರ್ಸಿದ್ರು. ಎಲ್ಲರೂ ಸುಸಂಸ್ಕೃತರು. ಈಗ ಮೈಸೂರು ಈಗಿರೋದು ಆಸ್ತಿ ಇದೆಯಲ್ಲ, ಬೆಂಗಳೂರು ಪ್ಯಾಲೇಸು, ಗ್ರೌಂಡು, ಅವೆಲ್ಲ ಹೆಂಗೆ ಬಂತು? ಅವೆಲ್ಲ ಇವ್ರದ್ದು. ಈ ಕೇಸ್ ನಡೀತಾ ಇದೆ. ಅವ್ರ ಆಸ್ತಿ ಹಂಚ್ಕೋಬೇಕು. ಸರ್ಕಾರ ರಾಷ್ಟ್ರೀಕರಣ ಮಾಡ್ದಂಗೆ ಮಾಡ್ಕೊಂಡಿದೆ. ಟ್ಯಾಕ್ಸ್ ಕಟ್ಟಕ್ಕೆ ದುಡ್ಡಿರಲ್ಲ ಇವ್ರ ಹತ್ರ. ಶ್ರೀಕಂಠದತ್ತ ಬದುಕಿದ್ದಾಗ ಟ್ಯಾಕ್ಸ್ ಕಟ್ಟಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ಜಾಗಗಳ ಅಟ್ಯಾಚ್ ಮಾಡಿದ್ದಾರೆ. ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಇವ್ರು ಕಷ್ಟಪಟ್ಟಿದ್ದಾರೆ. ಅರಮನೆ ಸ್ಮಶಾನದ ಒಂದು ಭಾಗವನ್ನೇ ಇನ್ಕಮ್ ಟ್ಯಾಕ್ಸ್ ಅಟ್ಯಾಚ್ ಮಾಡಿತ್ತು. ಅವರು ಸಾಮಾನ್ಯವಾದ ಮನುಷ್ಯರೇ. ಈ ಅರಮನೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬಂದಾಗ ಅರಮನೆ ಇರಲಿಲ್ಲ, ಮಾಮೂಲಿ ಮುರ್ಕುಲ್ ಮನೆಗಳು. ಯಾಕೆಂದ್ರೆ ಸುಮಾರು ವರ್ಷ ಆಗಿತ್ತಲ್ಲ ಒಟ್ಟೋಗಿ ಶ್ರೀರಂಗಪಟ್ಟಣಕ್ಕೆ. ರಾಜ ಒಡೆಯರ್ ಅಲ್ಲಿಗೆ ರಾಜಧಾನಿ ಸ್ಥಳಾಂತರ ಮಾಡ್ದ. ಟಿಪ್ಪು ಇದನ್ನು ಹಾಳು ಮಾಡ್ದ ಅಂತ ಒಂದು ಕಥೆ ಹೇಳ್ಕೊಳ್ತೀವಿ. ಅದಿರಲಿ. ಮುಮ್ಮಡಿಗೆ ಇಲ್ಲಿ ಪಟ್ಟ ಕಟ್ಟಿದಾಗ 1799 ಜೂನ್ 30ನೇ ತಾರೀಕು ಪಟ್ಟ ಕಟ್ಟದ್ದು. ಮೇ 4 ಟಿಪ್ಪು ಸತ್ತದ್ದು. ಅರಮನೆ ಇರಲಿಲ್ಲ, ಬೇರೆ ಯಾವುದೋ ಸಣ್ಣ ಮನೆಯಲ್ಲಿದ್ದ. 2-3 ವರ್ಷದಲ್ಲಿ ಬ್ರಿಟಿಷರು ಮರದ ಅರಮನೆ ಕಟ್ತಾರೆ. ಇವತ್ತು ಈ ಅರಮನೆ ಗೊಂಬೆ ತಟ್ಟಿನಲ್ಲಿ ಅದನ್ನು ಎತ್ತಿಟ್ಟಿದ್ದಾರೆ, ಮಾಡಲಿದೆ. ತರಾತುರಿಯಾಗಿ 2 ವರ್ಷದಲ್ಲಿ ಬೇಕಲ್ಲ ಅರ್ಜೆಂಟಾಗಿ ಮನೆ ಕಟ್ತಾರೆ, ಮರದ ಅರಮನೆ. ಮುಮ್ಮಡಿ ನವರಾತ್ರಿ ಆಚರಿಸೋದು ಅಲ್ಲೇ.
10ನೇ ಚಾಮರಾಜೇಂದ್ರ ಒಡೆಯರ್ ಆಚರಿಸಿದ್ದು ಅಲ್ಲೇ. 1897 ಫೆಬ್ರವರಿ 28 ಜಯಲಕ್ಷ್ಮಣ್ಣಿ ಮದುವೆ, ಕಾಂತರಾಜ ನಾಲ್ವಡಿ ಅಕ್ಕಂದು. ಬೆಳಗ್ಗೆ ದಾರಿ ಆಗುತ್ತೆ, ಸಾಯಂಕಾಲ ಅರಮನೆ ಬೆಂಕಿ ಎತ್ಕೊಂಡು ಸುಟ್ಟೋಗುತ್ತೆ. ಪಕ್ಕಾ ಮರದ ಅರಮನೆ, ಹಳೇದಾಗಿತ್ತು. ಯಾವುದೋ ದೀಪ ಉಳ್ಕೊಂಡಿರ್ಬೋದು. ಎಲೆಕ್ಟ್ರಿಸಿಟಿ ಇಲ್ವಲ್ಲ, ಎಲೆಕ್ಟ್ರಿಸಿಟಿ ಬರೋದೇ 1902, ಮೈಸೂರಿಗೆ ಬರೋದು 1907ರಲ್ಲಿ, 5-7 ಬೆಂಗಳೂರಿಗೆ ಫಸ್ಟ್ ಬರುತ್ತೆ, ಆಮೇಲೆ ಮೈಸೂರಿಗೆ ಲೇಟಾಗಿ ಬರುತ್ತೆ, 2 ವರ್ಷ. 1907ರಲ್ಲಿ ಬರುತ್ತೆ. ಇದು ಸೀಮೆಣ್ಣೆ ದೀಪ, ಪೆಟ್ರೋಮ್ಯಾಕ್ಸ್ ಇವೇನೇ. ಆಮೇಲೆ ಹೆಂಗಸರಿಗೆ ತಲೆಗೆ ನೀರಾಕಿ ಸ್ನಾನ ಮಾಡಿಸ್ತಾರಲ್ಲ, ಎಣ್ಣೆ ನೀರು ಹಾಕಿದಾಗ ಜಡಿ ಆರ್ಸೋಕ್ಕೆ ಏನು ಮಾಡ್ತಾರೆ, ಬಾಂಡ್ಲಿನಲ್ಲಿ ಸಾಂಬ್ರಾಣಿ ಕೆಂಡ ಹಾಕ್ಬಿಟ್ಟು ಸಾಂಬ್ರಾಣಿಗೆ ಹೊಗೆ ಕೊಡ್ತಾರೆ. ಈಗ ಚಿಕ್ಕವನಾಗಿದ್ದಾಗಲೂ ಮನೇಲಿ ಹಾಗೆ ಕೊಡ್ತೀವಿ. ಈಗ ಡ್ರೈಯರ್ ಬಂದಿದೆ. ಈಗ ಹಾಗೆ ಅವತ್ತು ಎಲ್ಲ ದೀಪ ಉಳ್ಕೊಂಡು ಮರ ಹಚ್ಕೊಂಡಿರ್ಬೋದು, ಅಥವಾ ಸಾಂಬ್ರಾಣಿ ಹೊಗೆ ಕೊಟ್ಟಾದ್ಮೇಲೆ ಅವಳು ಕೆಂಡನ ಮೂಲೆಗೆ ಬಿಸಾಕಿರ್ಬೋದು ಬೂದಿ ಅಂತ, ಅಲ್ಲಿ ಯಾವುದೋ ಮರ ಹತ್ಕೊಂಡಿರ್ಬೋದು. ದಿಢೀರ್ ಅರಮನೆ ಹತ್ಕೊಳ್ಳುತ್ತೆ. ಫೈರ್ ಬ್ರಿಗೇಡ್ ಮೈಸೂರೆಲ್ಲ ಬೆಂಗಳೂರಿಂದ ಬರಬೇಕು. ಅರಮನೆಯವ್ರಿಗೆ ಅರಮನೆ ಆಸ್ತಿ ಆಚೆ ಎತ್ತಿಡೋದು ಮುಖ್ಯ. ದೊಡ್ಡ ಕೆರೆಯಿಂದ ನೀರು ತಂದು ಸುರಿತಾರೆ ಜನ, ಲೋಟ ತಪ್ಪಲೆ ಪಾತ್ರೆಗಳಲ್ಲಿ ಬಕೆಟ್ಗಳಲ್ಲಿ. ಆ ಸ್ಥಿತಿ ಅರಮನೆ ಪೂರ್ತಿ ಹೊಟ್ಟೋಯ್ತು. ಆಗ ಮದುವೆ ಹೇಗೆ ಕಂಟಿನ್ಯೂ ಮಾಡಿದ್ರು ಅದು ಗೊತ್ತಿಲ್ಲ. ಜಗನ್ಮೋಹನ ಅರಮನೆ ಮುಮ್ಮಡಿಯವ್ರು ಕಟ್ಟಿದ್ರು, ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ. ಅದಕ್ಕೂ ದಿನಗಳ ಲೆಕ್ಕ ಬೇಡ ನಮಗೆ, ಹೇಗಾಯಿತು ಬೇಡ. ಜಗನ್ಮೋಹನ ಅರಮನೆಗೆ ಶಿಫ್ಟ್ ಮಾಡ್ತಾರೆ, ಅಲ್ಲಿ ಇರ್ತಾರೆ. ಈ ಮನೆ ಕಟ್ಟಕ್ಕೆ ಶುರು ಆಗ್ತಾರೆ. ಅದೇ ವರ್ಷ ನವಂಬರ್ಲಿ ಶುರು ಮಾಡ್ತಾರೆ. 1897 ಫೆಬ್ರವರಿ 28 ಸುಡ್ತು. ನವಂಬರ್ 5ನೇ ತಾರೀಕು 7ನೇ ತಾರೀಕು ಹೊಸ ಅರಮನೆ ಕಟ್ಟೋಕ್ಕೆ ಶುರು ಮಾಡ್ತಾರೆ. ಡಿಸೈನು ಶಿಮ್ಲಾದಲ್ಲಿ ವೈಸ್ರಾಯ್ ಗವರ್ನರ್ ಜನರಲ್ಗೆ ಒಂದು ಅರಮನೆ ಪ್ಲ್ಯಾನ್ ಮಾಡಿ ಕಟ್ಟಿದ್ದ. ಹೆನ್ರಿ ಇರ್ವಿನ್ ಅನ್ನೋನು, ಅವನ ಕೈಲಿ ಇಲ್ಲಿ ಆರ್ಕಿಟೆಕ್ಚರ್ ಡಿಸೈನ್ ಮಾಡಿಸ್ತಾರೆ. ಆ ಟೈಪಲ್ಲಿ ಇಲ್ಲಿ ಮಾಡ್ತಾರೆ ಮೈಸೂರು ಅರಮನೆನ. ಆಯಿತಾ? ಅದನ್ನು ಶುರು ಮಾಡ್ತಾರೆ. 1912ಕ್ಕೆ ಮುಗಿಯುತ್ತೆ ಅಂತ ಅನ್ಕೋತೀವಿ. 1907ಕ್ಕೆ ಗೃಹ ಪ್ರವೇಶ ಮಾಡ್ತಾರೆ. ದೊಡ್ಡ ಬಿಲ್ಡಿಂಗ್ ಬರೆದವ್ರು ಹಿಂದೆ 4 ರೂಮ್ ಆದರೆ ಮನೆಯವ್ರು ಗೃಹ ಪ್ರವೇಶ ಮಾಡಿ ನಿಂತ್ಕೊಂಡು ಮೇಲ್ವಿಚಾರಣೆ ಮಾಡಿ ಕಟ್ಟಿಸ್ತಾರಲ್ಲ, ಆ ಥರದಲ್ಲಿ 12ಕ್ಕೆ ಕಂಪ್ಲೀಟ್ ಆಗುತ್ತೆ. ಆದರೆ ದರ್ಬಾರ್ ಹಾಲ ಕಂಬಗಳಿವೆಯಲ್ಲ, ಅದು ಗೋಲ್ಡ್ ಲೀಫ್ ಪೇಂಟಿಂಗ್ ಮಾಡಿದ್ದಾರೆ. ಅಂದರೆ ಚಿನ್ನವನ್ನು 1 ಗ್ರಾಮ್ ಚಿನ್ನ ತಗೊಂಡು 10 ಚೂರು ಕಟ್ ಮಾಡಿ, ಗುಲ್ಗಂಜಿ ಗಾತ್ರ ಚಿನ್ನ ಉಂಡೆ ತಗೊಂಡು ಎಮ್ಮೆ ಚರ್ಮ ಮತ್ತು ಒಂಟೆ ಚರ್ಮ ಇದ್ರ ಮಧ್ಯ ಇಟ್ಟು ಅದನ್ನು ಕುಟ್ಟಬೇಕು. ಕುಟ್ಟಿದ್ರೆ ತುಂಬ ತೆಳುವಾಗುತ್ತದು. ಈ ಹೋಟ್ಲುಗಳಲ್ಲಿ ಬರ್ಫಿ ಜಾಂಗೀರ್ಗಳಿಗೆ ಒಂದು ಬೇಗನೆ ಎಣಿಸಿರ್ತಾರಲ್ಲ, ಆ ಸೈಜಿಗೆ ಬರುತ್ತೆ. ಉಪ್ಪೊಂದು ಹೊಟ್ಟೋಗುತ್ತೆ. ಅದನ್ನು ಒಂದು ಆಯಿಲ್ ಹಾಕಿ ಮೆತ್ತಬೇಕು ಒಂದು ಕಡೆ ಇಟ್ಟು, ಎಲ್ಲಿ ಕಂಬಿಗೆ ಅಂಟಿಸ್ಬೇಕು. ನೀವು ಟೈರ್ ಪಂಚರ್ ಆಗ್ಬಿಟ್ರೆ ಸೊಲ್ಯೂಷನ್ ಹಾಕಿ 3 ನಿಮಿಷ 5 ನಿಮಿಷ ಬಿಡ್ತಿದ್ರಲ್ಲ ಮುಂಚೆ, ಆ ಥರ ಅದಕ್ಕೊಂದು ಆಯಿಲ್ ಹಾಕ್ಬಿಟ್ಟು ಬಿಟ್ಟು 2-3 ನಿಮಿಷ ಆದಮೇಲೆ ಇದಿರುತ್ತಲ್ಲ ಈ ಬೇಗಡೆ, ಚಿನ್ನದ ಬೇಗಡೆ, ಅದನ್ನು ಇದರಲ್ಲಿ ಪೇಪರ್ಲಿ ಇರುತ್ತದು, ಅದನ್ನು ತಗೊಂಡು ಹಿಂಗೆ ಮೆತ್ತಬೇಕು ಅದಕ್ಕೆ. ಅದು ಗೋಲ್ಡ್ ಲೀಫ್ ಪೇಂಟಿಂಗ್ ಅಂತ. ಒರಿಜಿನಲ್ ಗೋಲ್ಡನ್ನು ಹಾಕ್ತಾರೆ ಬಣ್ಣ. ಆದರೆ ನಮ್ಮ ಹಿಂದಿನ ಅಧಿಕಾರಿಗಳು, ನನಗೆ ಗೊತ್ತು, ಪ್ಯಾಲೇಸ್ ಬೋರ್ಡ್ಲಿ ಒಬ್ಬ ಡೆಪ್ಟಿ ಡೈರೆಕ್ಟ್ ಆಗಿದ್ದವನು, ಗೋಲ್ಡ್ ಪೇಂಟ್ ಮಾಡಿಸ್ತಾನೆ ಅದಕ್ಕೆ. ಗೋಲ್ಡ್ ಲೀಫ್ ಪೇಂಟಿಂಗ್ ಅಂತೇಳಿ ಹಣ ತಗೊಳ್ಳೋದು, ಗೋಲ್ಡ್ ಪೇಂಟ್ ಮಾಡಿಸ್ತಾನೆ.
ಅರ್ಧ ಹೆರಿಟೇಜ್ ವ್ಯಾಲ್ಯೂ ಹೋಯಿತು. ಈಗ ನೀವು ಅದನ್ನು ರಿಪೇರಿ ಮಾಡಬೇಕಾದ್ರೆ ಅದು ಕೆತ್ತಬೇಕು. ಅದನ್ನು ಅಷ್ಟಾಗಲ ಕೆತ್ತಿ ಕಂಬಗಳಲ್ಲಿ ಪೂರ್ತಿ ಗೋಲ್ಡ್ ಇದು ಗೋಲ್ಡ್ ಲೀಫ್ ಇಲ್ಲ. ಇಲ್ಲಿ ಬಾರ್ಡ್ರ್ನಲ್ಲಿ ಏನಿರೋ ಕಡೆ ಇವೆ. ಮೇನ್ ದರ್ಬಾರ್ ಹಾಲಿನ ಕಂಬಗಳಲ್ಲಿ ಜಯಚಾಮರಾಜ ಒಡೆಯರ ಕಾಲದಲ್ಲೂ ಕೂಡ, ಅವರು ಮಹಾರಾಜರಾದರು 1940ರಲ್ಲಿ, ಆಗಲೂ ಕೂಡ ಗೋಲ್ಡ್ ಪೇಂಟಿಂಗ್ ಮಾಡಿಸಿದ್ದಾರೆ. ಅರಮನೆ ಕಂಪ್ಲೀಟಾಗಿ ಮುಗಿದದ್ದು 40ರ ನಂತರ. 12ಕ್ಕೆ 99 ಈ ಅಲಂಕರಣ ಮಾಡೋದಿತ್ತಲ್ಲ, ಅದು ಅಲ್ಲಿವರೆಗೂ ಮುಂದುವರಿಯುತ್ತೆ. ಇದು ಅರಮನೆಗೆ ಸಂಬಂಧಪಟ್ಟದ್ದು. ಆಮೇಲೆ ಇನ್ನೊಂದು ಹೇಳಬೇಕು, ಶ್ರೀರಂಗಪಟ್ಟಣಲ್ಲೂ ನವರಾತ್ರಿ ಆಚರಿಸ್ತಾರೆ. ಉತ್ತರ ಕಾವೇರಿ ಆದಮೇಲೆ ಎಂಥದ್ದು ಹಳ್ಳಿ ಲೆಫ್ಟಲ್ಲಿ ದೊಡ್ಡ ಕಲ್ಮಂಟಪ ಇದೆ. ಇದಕ್ಕೆ ತಿರುಗ್ತೀವಲ್ಲ ನಾವು, ಪಾಂಡುಪುರಕ್ಕೆ ತಿರುಗ್ತೀವ. ಹೊಳೆ ದಾಟಿದ ತಕ್ಷಣ ಲೆಫ್ಟಲ್ಲಿ ಪಾಂಡುಪುರಕ್ಕೆ ಈಗ ಹೋಗ್ತೀವಿ, ಈಗ ಬೆಂಗಳೂರಿಗೆ ಹೋಗ್ತೀವಿ. ಅದೆಂಥದ್ದು ಅಲ್ಲಿ ಬಾಬುರಾಯನ ಕೊಪ್ಪಳು ಅಂತ ಹಳ್ಳಿ ಇದೆ. ಲೆಫ್ಟಲ್ಲಿ ದೊಡ್ಡ ತುಂಬ ಚೆನ್ನಾಗಿರೋ ಕಲ್ಮಂಟಪ ಇದೆ. ಅಲ್ಲಿ ರಾಜ ಒಡೆಯರು ವಿಜಯದಶಮಿ ಆಚರಿಸ್ತಿದ್ದ ಅಂಥೇಳಿ ಇವತ್ತು ಅಲ್ಲಿ ಆಚರಿಸ್ತಾರೆ. ಅಲ್ಮೇಲಮ್ಮನ ಶಾಪ ಥರ ಅದು ಒಂದು ಭ್ರಮೆ. ಯಾಕೆ ಅಂದರೆ ವಿಜಯದಶಮಿ ಆಚರಣೆ ಅವನು ಆನೆ ಮೇಲೆ ಕೂತ್ಕೊಂಡೇ ಬರ್ತಿದ್ದ. ಮುಮ್ಮಡಿಯವರು ಇದರಲ್ಲಿ ಬರೀತಾರೆ, ಶ್ರೀಮನ್ ಮಹಾರಾಜರ ವಂಶಾವಳಿಯಲ್ಲಿ ಆನೆ ಮೇಲೆ ಹೋಗ್ತಾನೆ, ಅಲ್ಲಿ ಆಚರಿಸ್ತಾ ಅಂತ. ರಣಧೀರ ಕಂಠೀರವ ಎಲ್ಲ ಆಚರಿಸ್ತಾ ಅಂದರೆ ಕೋಟೆ ಆಚೆ ಬಂದು ಉತ್ತರ ಪೂರ್ವ ದಿಕ್ಕಿನಲ್ಲಿದ್ದ ಇದರಲ್ಲಿ ಅಂತ ಹೇಳ್ತಾನೆ. ಹೊಳೆ ದಾಟಿದ್ರು ಅಂತ ಹೇಳಲ್ಲ. ನಮ್ಮವರು ಆ ಥರ ಆಚರಿಸ್ತಾರೆ. ರಾಜ ಒಡೆಯರು ಆಚರಿಸಿದ್ದ ಅಂತ ಅಂದ್ಕೊಂಡು. ಹೊಳೆ ಇದೆ ಶ್ರೀರಂಗಪಟ್ಟಣ, ಉತ್ತರ ಭಾಗದಲ್ಲೂ ಹೊಳೆ ಇದೆ, ದಕ್ಷಿಣ ಭಾಗದಲ್ಲೂ ಹೊಳೆ ಇದೆ. ಉತ್ತರ ಭಾಗದಲ್ಲಿ ಹೊಳೆ ದಾಟ್ಕೊಂಡು ಮಡ್ಪಿಗೆ ಹೋಗಬೇಕು. ಅಂಬಾರಿಯಲ್ಲಿ ಕೂತ್ಕೊಂಡು ಹೋಗ್ತಾನೆ ಅವನು. ಯಾವುದೋ ಆನೆ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಚಿನ್ನದ ಅಂಬಾರಿ ಮಾಡಿಸೋದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವತ್ತಿರಲಿಲ್ಲ. 10ನೇ ಚಾಮರಾಜನ ಒಡೆಯರು ಮರದ ಅಂಬಾರಿಲಿ ಹೋಗಿದ್ರು. ಆಯಿತಾ? ಅಂಬಾರಿಲಿ ಕೂತ್ಕೊಂಡು ಪದಾತಿ ದಳನ ಹೋಗ್ಬೇಕಲ್ಲಪ್ಪ, ಕುದುರೆ ಕಾಲಾಡು ಸೈನಿಕರೆಲ್ಲ ಹೋಗೋದು ಬೇಡ ಮೆರವಣಿಗೆ. ಹೊಳೆ ದಾಟ್ಕೊಂಡು ಹೆಂಗೆ ಹೋಗ್ತಿದ್ರು ಅವರು? ಆನೆ ಹೊಳೆ ದಾಟ್ಕೊಂಡು ಹೋಗ್ತಿತ್ತ? ಸೈನಿಕರೇನೋ ಹೆಂಗೆ ಹೋಗ್ತಿದ್ರು ಸೈನಿಕರು? ಕುದುರೆ ಹೆಂಗೆ ಹೋಗ್ತಿತ್ತು? ಆರತಿ ತಟ್ಟೆ ಇಟ್ಕೊಂಡು ಹೋಗೋ ಹೆಣ್ಮಕ್ಳು ಹೆಂಗೆ ಹೋಗ್ತಿದ್ರು? ಇವತ್ತು ದರಿಯಾ ದೌಲತ್ತಲ್ಲಿದೆ, ಆ ಕಡೆ ಎಲ್ಲೋ ನಾರ್ತ್ ಈಸ್ಟ್ ಜಾಗದಲ್ಲಿ ಎಲ್ಲೋ ಬನ್ನಿ ಮಂಟಪ ಇದ್ದಿರಬೇಕಲ್ಲಿ. ಹೊಳೆ ಒಳಗೆ, ಪಟ್ಟಣದ ಹೊರಗೆ, ಕೋಟೆ ಹೊರಗಡೆ, ಪಟ್ಟಣದ ಬೇರೆ ಜಾಗದಲ್ಲೆಲ್ಲ ಇರಬೇಕು. ಆನೆ ಸೈನ್ಯ ಹೋಗೋದು ಸಾಧ್ಯವೇ ಇಲ್ಲ. ನೀವಲ್ಲಿ ಸೇತುವೆ ಕಟ್ಟಿದ್ದು ಯಾವಾಗ? ಮುಮ್ಮಡಿಯವ್ರು ಸತ್ತ ಮೇಲೆ, ಸತ್ತ 3-4 ವರ್ಷ, 1803-4ರಲ್ಲಿ ಸೇತುವೆ ಕಟ್ಟಿದ್ರಿ ಅಲ್ಲಿ. ಮೊದಲನೇ ಸೇತುವೆ ಬ್ರಿಟಿಷ್ ವೈಸ್ರಾಯ್ ಹೆಸರಲ್ಲಿ ಬರುತ್ತದು. ಎಂಥವನೋ ವೆಲ್ಲೆಸ್ಲಿ ಬ್ರಿಡ್ಜು. ಯಾವಾಗ ಕಟ್ಟಿದ್ರಿ? 1803-4ರಲ್ಲಿ. ಇವನು ಹೆಂಗೆ ಹೋದ ಆನೆ ಮೇಲೆ? ಭ್ರಮೆ. ಇದು ಹಿಂದವ್ರು ಯಾರೋ ಹೇಳಿದ್ರು, ನಾವು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ, ಅನಲೈಸ್ ಮಾಡೋಲ್ಲ, ಕ್ರಾಸ್ ಚೆಕ್ ಮಾಡೋಲ್ಲ. ಯಾವನು ದೊಡ್ಡ ಮನುಷ್ಯ ಹೇಳ್ದ ಮಾಡೋಣ. ಇವತ್ತು ಅಲ್ಲೇ ಆಚರಿಸ್ತಾರೆ. ನಾನು ಅಲ್ಲಿ ಕೆಲವು ಇತಿಹಾಸಕಾರನ ಕೇಳಿದೆ. ಇವತ್ತು ಸಾರ್ ಎಂಥ ಪ್ರಶ್ನೆ ಕೇಳಿದ್ರಿ ಸಾರ್, ಉತ್ತರ ಹೇಳೋಕ್ಕಾಗಲ್ಲ. ಕರೀಮುದ್ದೀನ್ ಅಂತ ಒಬ್ಬರಿದ್ದಾರೆ ಪ್ರೊಫೆಸರು, ಗಂಜಾಂಬ್ ಶ್ರೀರಂಗಪಟ್ಟಣ. ಅವರು ನನಗೆ ಯೋಚನೆ ಮಾಡಿ ಹೇಳ್ತಾರೆ. ಅವರು ಇಲ್ಲ, ಈ ಕಡೆನೇ ಎಲ್ಲೋ ಇತ್ತು ಪ್ರೊಫೆಸರ್. ನನ್ನ ಕೊಲೀಗ್ ಆಗಿದ್ದರು ಮಹಾರಾಜ್ ಕಾಲೇಜಲ್ಲಿ. ಅವರು ಕನ್ನಡ ಮೇಷ್ಟ್ರು, ನಾನು ಹಿಂದಿ ಪ್ರೊಫೆಸರು. ಈ ಥರ ನಾವು ಇತಿಹಾಸದ ಬಗ್ಗೆ ಹೇಳುವಾಗ, ಮಾತಾಡುವಾಗ ನನ್ನ ಕಲ್ಪನೆಗೆ ಬಂದದ್ದನ್ನು ಹೇಳೋದಲ್ಲ. ದಾಖಲೆಗಳನ್ನ ನಾನು ಅಧ್ಯಯನ ಮಾಡಿರಬೇಕು, ಮತ್ತು ಅದನ್ನು ಕ್ರಾಸ್ ಚೆಕ್ ಮಾಡಿರಬೇಕು. ಮುಮ್ಮಡಿ ಕೃಷ್ಣರಾಜ ಒಡೆಯರದ್ದು ಹೇಳಿದ್ದೇ ದಾಖಲೆ ಇಲ್ಲದಾದರೆ ದಿಢೀರ್ ಹೇಗೆ ಅದೃಶ್ಯ ಆಗ್ತಾನೆ ಮನುಷ್ಯ? 4 ಹೆಜ್ಜೆ ಮುಂದೆ ನಿಂತು ಮಾಯ ಆಗ್ಬಿಡ್ತಾನೆ. ಇತಿಹಾಸದಲ್ಲಿ ಕಲ್ಪನೆ ಬರೋಲ್ಲ, ಕನಸಿನ ಥಿಯರಿ ಬರೋಲ್ಲ, ಕಥೆಗಳು ಬರೋದಿಲ್ಲ.
ನಡೆದ ಸಂಗತಿಗಳು ಬರ್ತವೆ. ನಾವು ಮುಚ್ಚು ಬಂದಿದ್ದೀವಿ, ಚಿಕ್ಕದೇವರಾಜನ ಹೊಗಳ್ಕೊಂಡು ಬಂದಿದ್ದೀವಿ. ಜಂಗಮನ ಕೊಲೆ ಮಾಡೋದನ್ನು ಹೇಳಲ್ಲ, ಮುಮ್ಮಡಿಯವರು ಬರೆಯೋಲ್ಲ ಅದನ್ನು. ಕೆಲವು ವಂಶಿಕ ಅವಮಾನ ಆಗುತ್ತಲ್ಲ. ವಿಜಯನಗರದ ಬಂದು ಸಿಂಹಾಸನ ಅಲ್ಲ, ಧರ್ಮರಾಯ ಕೂತಿದ್ದ ಸಿಂಹಾಸನ ಅಲ್ಲ. ಆದ್ರೆ ನಾವು ಟಿ ವಿನಲ್ಲಿ ಮಾತಾಡೋವಾಗ ಜನ ಏನು ಹೇಳ್ತಾರೆ, ಆ್ಯಂಕರ್ಗಳು, ಎಕ್ಸ್ಪರ್ಟ್ಗಳು, ಧರ್ಮರಾಯನ ಕಾಲದ ವಿಜಯನಗರದಿಂದ ಬಂದ ರತ್ನ ಸಿಂಹಾಸನ. ಜನ ನಂಬ್ಕೋತಾರೆ ಅದನ್ನು. ಇನ್ಯಾವನೊಬ್ಬ ವಾಟ್ಸಪ್ಪು ಇತಿಹಾಸ ತಜ್ಞ ಇದ್ದಾನೆ, ಅವನು ಹೇಳ್ತಾನೆ ಆ ಚಿನ್ನದ ಅಂಬಾರಿ ಇವತ್ತು ಮಹಾರಾಜರೇನು ಕೂತ್ಕೊಂಡು ಹೋಗ್ತಾರೆ, ಅದನ್ನು ಮುರಿದು ಟಿಪ್ಪು ಅವನು ಸೆಲ್ಲರಲ್ಲಿ ಬಿಸಾಕ್ಬಿಟ್ಟಿದ್ದ, ಅದನ್ನು ತಂದು ಜೋಡಿಸಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿಸಿದ್ದು. ಆದರೆ ವಾಟ್ಸಪ್ಪಲ್ಲಿ ಬರುತ್ತದು, ಅದು ನೋಡಿದವರು ಹೌದಲ್ವಾ? ನಾನು ನಿಮ್ಮ ಮೂಲಕ ಇತಿಹಾಸ ತಜ್ಞರು ಅಂತೂ ಯಾರು ಹೇಳ್ಕೊತಾರೆ? ಇತಿಹಾಸ ಇಂಥದ್ದು ಮಾತಾಡುವಾಗ ಕಾಫಿ ಕುಡಿತಾ ಏನು ಬೇಕಾದ್ರೂ ಬೊಗಳೆ ಹೊಡ್ಕೊಳ್ಳಿ, ಸುಳ್ಳು ಹೇಳ್ಕೊಳ್ಳಿ. ಸಾರ್ವಜನಿಕರ ಮುಂದೆ ನಮ್ಮ ಮಾತು ಹೋಗುವಾಗ ಇತಿಹಾಸವನ್ನು 10 ಸಲ ಅಧ್ಯಯನ ಮಾಡಿ, ಕ್ರಾಸ್ ಚೆಕ್ ಮಾಡಿ. ನಾನೇ ಹೇಳಿದರೂ ಕೂಡ ಇನ್ನೊಬ್ಬರ ಜೊತೆ ಕ್ರಾಸ್ ಚೆಕ್ ಮಾಡಿ. ಅದು ನನಗೆ ಧೈರ್ಯ ಇದೆ, ಆತ್ಮತೃಪ್ತಿ ಇದೆ. ನಾನು ಇದುವರೆಗೆ ಏನು ಹೇಳಿದ್ದೀನಿ ಕೆಟ್ಟ ಅರಮನೆಯವರು ಜನ ಬೇಜಾರು ಮಾಡ್ಕೊಳ್ಳೋ ಮಾತನ್ನೂ ಹೇಳಿದ್ದೀನಿ ನಾನು. ಅದು ವಾಸ್ತವ. ನಾನು ಕ್ರಾಸ್ ಚೆಕ್ ಮಾಡಿ, ಸಾಕಷ್ಟು ಅಧ್ಯಯನ ಮಾಡೋದು ಅಲ್ಲದೆ ಅನಲೈಸ್ ಮಾಡಿ, ಇನ್ ಬಿಟ್ವೀನ್ ದಿ ಲೈನ್ಸ್ ಅರ್ಥ ಮಾಡ್ಕೋಬೇಕು. ಬ್ರಿಟಿಷರು ಮಹಾರಾಜರನ್ನ ಯಾಕೆ ಕಟ್ಟದ ಮೇಲೆ ಕೂರಿಸಿದ್ರು? ಟಿಪ್ಪುನ ಸಾಯಿಸೋಕ್ಕೆ ಇವರು ಬೆಂಬಲ ಕೊಟ್ಟರು. ಟಿಪ್ಪು ನಾನು ಹೇಳಿದ್ನಲ್ಲ, ಆಗಲೇ ಹೇಳಿದ್ದೀನಿ, ಟಿಪ್ಪು ಸತ್ತ ದಿನ ಬ್ರಿಟಿಷ್ ಕಮಾಂಡ್ ಜನರಲ್ದೇನು ರಿಯಾಕ್ಷನ್ನು, ಟುಡೇ ಇಂಡಿಯಾ ಇಸ್ ಅವರ್ಸ್. ಆ ಹಿನ್ನೆಲೆಯಲ್ಲಿ ನೋಡಬೇಕು. ರಾಜವಂಶದ ಟಿಪ್ಪು ಹೌಸ್ ಅರೆಸ್ಟ್ ಇಟ್ಟು ಒಂದು ಮೀನ್ ಹೌಸ್, ಕಳಪೆ ದರ್ಜೆಗೆ ಮನೆಗೆ ಹಾಕಿದ್ದ ಅಂತೀರಿ. ರಾಜ್ಕುಮಾರ್ ಮನೆ ಪಕ್ಕದ ಮನೆಗೆ ಕಳಪೆ ದರ್ಜೆ ಮನೆ ಆಗೋದು ಸಾಧ್ಯವ? ಇವತ್ತು ಹೋಗಿ ಶ್ರೀರಂಗಪಟ್ಟಣದಲ್ಲಿ ಮುಮ್ಮಡಿಯವರ ಜನನ ಮಂಟಪ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಒಂದು ಹಾಲು, ಒಂದು ವರಾಂಡ. ಆಯ್ತು, ಅದೇ ಜನನ ಮಂಟಪ ಅಂತ ಅಂದ್ಕೊಂಡ್ರೆ ಅವ್ರು ಎಲ್ಲಿ ನಿದ್ದೆ ಮಾಡ್ತಿದ್ರು, ಎಲ್ಲಿ ಸ್ನಾನ ಮಾಡ್ತಿದ್ರು, ಶೌಚಾಲಯಲ್ಲಿತ್ತು? ಅದನ್ನು ಪ್ರಶ್ನೆ ಮಾಡಿದ್ರೆ ಅಲ್ಲ ಈ ಹಿಂದೆ ಇತ್ತು, ಹೊಡೆದಾಕ್ಬಿಟ್ರು. ಕಥೆಗಳು ಹೇಳ್ತೀವಿ. ಶ್ರೀರಂಗಪಟ್ಟಣಕ್ಕೆ ಹೋಗಿ ಇನ್ನೊಂದಿದೆ, ಟಿಪ್ಪುಸ್ ಬಾಡಿ ವಾಸ್ ಫೌಂಡ್ ಹಿಯರ್ ಅಂತಿದೆ. ನನ್ನ ಪ್ರಕಾರ ಟಿಪ್ಪು ಅಲ್ಲಿ ಸತ್ತೇ ಇಲ್ಲ. ಟಿಪ್ಪು ಸತ್ತದು ವಾಟರ್ ಗೇಟ್ಲಿ. ವಾಟರ್ ಗೇಟ್ಲಿ ಒಂದು ಆರ್ಚ್ ಕಮಾನ್ ಇದೆ, ಅಲ್ಲೊಂದು ಫಲಕ ಹಾಕಿದ್ದಾರೆ ಅಂಬರೀಷ್ ಶಿಲೆದು. ಅಟ್ ದಿ ನಾರ್ದರ್ನ್ ಎಂಡ್ ಆಫ್ ದಿಸ್ ಆರ್ಚ್ ಗೇಟ್ ಟಿಪ್ಪು ಫೆಲ್ ಅಂತ ಇದೆ. ಟಿಪ್ಪು ಕೋಟೆಯಿಂದ ಏಟು ಬಿದ್ದಿದೆ, ಸರ್ವೆ ಮಾಡ್ಕೊಂಡು ಯುದ್ಧ ಇಳಿದು ಬರ್ತಾನೆ, ಕುದುರೆ ಇಳಿದು ಬರ್ತಾನೆ. ಅವನ ಪಕ್ಕ ರಾಜಾ ಖಾನ್ ಅಂತಿದ್ದಾನೆ. ನಾನು ಹೇಳಿದ ಬೀಟ್ಸನ್ ಅಂತ ಲೆಫ್ಟಿನೆಂಟ್ ಕರ್ನಲ್, ಇವನಿಗೆ ಜನರಲ್ಗೆ ಅವನು ಅಸೋಸಿಯೇಟ್ ಆಗಿರ್ತಾನೆ, ADC ಬೀಟ್ಸನ್ ಅಂತ. ಅವನು ಡೈರಿ ಬರೀತಾನೆ. ಆ ಡೈರಿ ನಾನು ಹೇಳ್ತಿರೋದು. ಇಳಿದು ಬರ್ತಾನೆ ವಾಟರ್ ಗೇಟ್ಗೆ, ಅದನ್ನು ಕಳಲೆ ದಿಡ್ಡಿ ಅಂತ ಕರೀತಾರೆ. ಕೋಟೆ ಒಳಗಿಂದ ಹೊಳೆಗೆ ಹೋಗಿ ನೀರು ತರೋದಕ್ಕೆ ಅದು ವಾಟರ್ ಗೇಟು. ಇಂಗ್ಲೀಷಲ್ಲಿ ವಾಟರ್ ಗೇಟ್ ಅಂತ ಇಂಗ್ಲೀಷ್ನವ್ರು ಕರೆದ್ರು. ರಾಜರ ಕಾಲದಲ್ಲಿ ಕರೀತಿದ್ದು ಕಳಲೆ ದಿಡ್ಡಿ ಅಂತ. ಇಳಿದು ಬರ್ತಾನೆ, ಬಂದವನಿಗೆ ಆಚೆಗೆ ಬರೋಕ್ಕೆ ಯೋಚನೆ ಇದೆ, ಯುದ್ಧ ನಡೀತಿದೆ, ಆಚೆ ಹೋಗಬೇಕು ಅಂತ ಟಿಪ್ಪು ಬರ್ತಾನೆ. ಫ್ರಂಟ್ ಫೋರ್ಸಲ್ಲಿ ತುಂಬ ಜನ ಸೇರಿರ್ತಾರೆ. ಅವನು ಆಚೆ ಹೋಗೋಕ್ಕಾಗಲ್ಲ ಟಿಪ್ಪುಗೆ. ಅವನು ಕುದುರೆ ಹಿಂದೆ ತಿರುಗಿಸ್ಕೊಂಡು ಬರ್ತಾನೆ ಬಂದಾರಿಲಿ. ನಾರ್ದರ್ನ್ ಎಂಡಿಗೆ ಬರೋ ಹೊತ್ತಿಗೆ ಆರ್ಚಲ್ಲಿ ಟಿಪ್ಪು ಅವ್ನು ಗೇಟ್ ಬಿಡ್ತು. ಅವನು ಹೇಳ್ತಾನೆ ರಾಜಾ ಖಾನ್ಗೆ, ಅವನು ಅತ್ಯಂತ ಆಪ್ತ, ನಂಬಿಕೆಗೆ ವಿಶ್ವಾಸ ಪಾತ್ರ ವ್ಯಕ್ತಿ, ಅಸಿಸ್ಟೆಂಟು. ನನಗೆ ಏಟ್ ಬಿದ್ದು, ಎದೆ ಗೇಟ್ ಬಿದ್ದು. ಅವನು ಹೇಳ್ತಾನೆ ರಾಜಾ ಖಾನು, ಯುದ್ಧ ನಿಲ್ಲಿಸೋಣ, ನೀವೇ
ಟಿಪ್ಪು ಸುಲ್ತಾನ್ ಬಾದ್ಶಾ ಅಂತ ಅನೌನ್ಸ್ ಮಾಡಿಬಿಡ್ನ, ಆಗ ಯುದ್ಧ ಮಾಡೋದು ನಿಂತೋಗುತ್ತೆ. ನಿಮ್ಮನ್ನು ಹಿಡ್ಕೋತಾರೆ, ಬಿಡ್ತಾರೆ, ಆಮೇಲೆ ಏನೋ ಮುಗಿದೋಗುತ್ತೆ, ಯುದ್ಧ ನಿಂತೋಗುತ್ತೆ. ಹೇಳ್ಕೊಡ್ದು ಅದನ್ನು. ನಾನು ಯಾರು ಅನ್ನೋದು ಹೇಳಬೇಡ ನೀನು. ನಾನು ಹಿಂಗೆ ಕೂಗೆ ಹೇಳ್ತೀನಿ ಅಂತ ಅವನು, ಬೇಡ ಹೇಳ್ಕೊಡ್ದು ಅಂತ ಅವನು. ಸ್ವಾಭಿಮಾನ. ಸತ್ರು ಸರಿಯೇ, ನಾನು ಯಾರು ಅಂತ ಹೇಳ್ಕೊಡ್ದು, ಬದುಕೋದು ಮುಖ್ಯ ಅಲ್ಲ. ಇಷ್ಟೆಲ್ಲ ಹೇಳಿಲ್ಲ ಅವನು, ಹೇಳಬೇಡ ಅಂತಾನೆ. ಮುಗ್ದಾಯ್ತು. ನಾನು ಗೇಟ್ ಬಿದ್ದಿದ್ಯೋ, ಇದೇ ಪದ ಅಲ್ಲ ಅವ್ನು ಹೇಳೋದು. ನನಗೆ ಎದೆ ಗೇಟ್ ಬಿದ್ದಿದೆ. ರಾಜಾ ಖಾನ್ಗೂ ಗುಂಡೇಟ್ ಬಿದ್ದಿದೆ, ಅವ್ನು ಹೇಳೋದಿಲ್ಲ. ಕುದುರೆಗೂ ಗುಂಡೇಟ್ ಬಿದ್ದಿದೆ, ಇಳಿಸೋ ಅಂತಾನೆ. ಟಿಪ್ಪು ಕುದುರೆ ಮೇಲೆ ಕೂತಿಯಾನೆ, ರಾಜಾ ಖಾನ್ ಕೆಳಗೆ ನಿಂತಿಯಾನೆ, ಅವ್ನ ಪಕ್ಕ ನಡ್ಕೊಂಡು ಹೋಗೋದು ಅವನು. ಅವ್ನು ತಪ್ಕೋತಾನೆ, ಅವನು ಬಾಗ್ತಾನೆ ಟಿಪ್ಪು. ಅವ್ನು ಹಿಡ್ಕೊಂಡು ಮೆತ್ತಿಗೆ ಇವನ ಆಧಾರದ ಮೇಲೆ ಅವ್ನು ಕೆಳಗೆ ಬರಬೇಕು. ತಪ್ಕೊಂಡು ಇಳಿಸೋದು ಅಂತೀವಲ್ಲ, ಅವ್ನು ತಪ್ಕೊಂಡು ಇಳಿಯೋದೊಳಗೆ ಕುದುರೆಗೂ ಅದು ಬಿದ್ದೋಗುತ್ತೆ. ಟಿಪ್ಪುನೂ ಬೀಳ್ತಾನೆ, ಇವನು ಬಿದ್ದೋಗ್ತಾನೆ. 3 ಜನ ಬೀಳ್ತಾರೆ. ಕುದುರೆನೂ ಬಿತ್ತು, ಸತ್ತೋಯ್ತು ಕುದುರೆ. ರಾಜಾ ಖಾನು ಕುಸಿದು ಬೀಳ್ತಾನೆ, ಟಿಪ್ಪುನೂ ಕುಸಿದು ಬೀಳ್ತಾನೆ. ಕುದುರೆಯಿಂದ ತಪ್ಕೊಂಡ್ರೂ ಜಾರಿಕೊಂಡು ಇಳಿಯೋಕ್ಕಾಗೋದಿಲ್ಲ ಅವನಿಗೆ. ಕುದುರೆಯಿಂದ ಇಳಿಯೋದು ಬೇರೆ, ಕಾಲು ಹಾಕೊಂಡು ಧುಮುಕ್ಬಿಟ್ಟು ಇಳಿದು ನೆಗೆದು ಬರ್ತೀವಿ. ತಪ್ಕೊಂಡ್ರೂ ಜಾರ್ಬೇಕು ತಾನೆ, ಅವನ ಎದೆ ಮೇಲೆ ಜಾರ್ಬೇಕು ನಾವು. ಆಗದೆ 3 ಜನ ಬಿದ್ದೋಗ್ತಾರೆ. ಕುದುರೆನೋ ವ್ಯಕ್ತಿ ಅಂದ್ಕೊಂಡ್ರೆ ಅವ್ರು ಅಲ್ಲೇ ಬೀಳ್ತಾರೆ. ತೆವಳಕ್ಕಾಗಲ್ಲ, ಏಳಕ್ಕಾಗೋಲ್ಲ, ನಿಲ್ಲಕ್ಕಾಗೋಲ್ಲ. ಜಾರ್ಕೊಂಡು ಖುಷಿಯಕ್ಕಾಗ್ದಿರೋ ಕುಸಿದು ಬಿದ್ದ ಅಂದರೆ ಅವನು ಅಲ್ಲೇ ಬಿದ್ದ. ಅದಕ್ಕೆ ಹಾಕಿದ್ದು, ಅಟ್ ದಿ ನಾರ್ದರ್ನ್ ಎಂಡ್ ಆಫ್ ದಿಸ್ ಆರ್ಚ್ ಗೇಟ್ ಟಿಪ್ಪು ಫೇಲ್ ಆಯಿತು. ಅಲ್ಲಿಂದ ಟಿಪ್ಪುಸ್ ಬಾಡಿ ವಾಸ್ ಫೌಂಡ್ ಹಿಯರ್ ಅಂತಿದೆಯಲ್ಲ, ಸುಮಾರು 150 ಮೀಟ್ರ್ ಆಗುತ್ತದೆ. ಅಲ್ಲಿಂದ ಯುದ್ಧ ನಡೀತಿದೆ. ಇವನಿಗೆ ಕುದುರೆಯಿಂದ ಇಳಿಯೋಕ್ಕಾಗೋಲ್ಲ, ಜಾರಿ ಬೀಳ್ತಾನೆ. ಅಲ್ಲಿಗೆ ಹೆಂಗೆ ಹೋದ? ನಡ್ಕೊಂಡು ಹೋದ್ನ? ನಡೆಯೋ ತಾಕತ್ತಿದ್ರೆ ಕುದುರೆಯಿಂದ ಅವನೇ ಇಳಿತಿದ್ದ. ಎದೆ ಗೇಟ್ ಬಿದ್ದಿದೆಯಿಂದ ಕುಸಿದು ಬಿದ್ದ ಕುದುರೆ ಜೊತೆಗೆ. ತೆವಳಕ್ಕಾಗ್ತಿತ್ತಾ? 150 ಮೀಟ್ರ್ ತೆವಳಕ್ಕಾಗುತ್ತಾ? ಅದು ಜನಗಳ ಜೊತೆಲಿ. ಇವ್ನು ತೆವಳ್ಕೊಂಡವರು ಜನದ ಬದ್ದೆನೇ ಹೋಗ್ಬೇಕಲ್ಲ. ವಾಟರ್ ಗೇಟ್ ಮುಂದೆ ಜನ ನಿಂತಿದ್ರು, ಜನ ದಾಟಕ್ಕಾಗಲ್ಲ ಅಂತ ಹಿಂದೆ ಬಂದೆ. ನೀನು ಹಂಗೆ ಹೋಗಬೇಕು. ಟಿಪ್ಪು ತೆವಳ್ತಿದ್ದಾನೆ ಅಂದರೆ ಜನ ಬಿಡ್ತಿದ್ರಾ? ಆಯ್ತಪ್ಪ, ಅವ್ರಿಗೂ ಕಣ್ ತಪ್ಪಿಸಿ ನೀನು ಹೊರಟೆ. ಈ ಎದೆ ಗೇಟ್ ಬಿದ್ದವನು 150 ಮೀಟ್ರ್ ನಡ್ಕೊಂಡು ಅಥವಾ ತೆವಳ್ಕೊಂಡು ಹೋಗೋದು. ಈ ಕಡೆ ತಿರುಗಿದ್ದಿದ್ರೆ ನಿಮ್ಮ ಮನೆಗೆ ಹೋಗ್ತಿದ್ದೆ. ಅಷ್ಟೇ ದೂರ ಆಯಿತು ನಿಮ್ಮನೆ, ಅರಮನೆ. ಅಲ್ಲಿ ಹೋಗಿ ನೆಮ್ಮದಿಯಾಗಿ ಔಷಧಿ ತಗೋಬೋದಾಗಿತ್ತು, ಇಲ್ಲ ಬಲಿಕೋಬೋದು, ನೀರು ಕುಡಿಬೋದಾಗಿತ್ತು. ಕುದುರೆ ಬಿದ್ದಿದೆ, ಇವನು ತಲೆ ಶಿರಸ್ಥಾನ ಕೆಳಗೆ ಬಿದ್ದೆ, ಪೇಟ ಕೆಳಗೆ ಬಿದ್ದಿದೆ. ರಾಜಾ ಖಾನ್ ಏಟ್ ಬಿದ್ದಿದ್ದಾನೆ. ಆಯಿತು, ಟಿಪ್ಪುಸ್ ಬಾಡಿ ವಾಸ್ ಫೌಂಡ್ ಹಿಯರ್. ರಾತ್ರಿ ಇವರೆಲ್ಲರೂ ಅರಮನೆಗೆ ಹೋಗ್ತಾರೆ, ಟಿಪ್ಪು ಔಸ್ಕೊಂಡಿದ್ದಾನೆ ಅಂತ. ಇಲ್ಲ ಅಂತ ಮಕ್ಳು ಹೇಳಿದ್ರು ಕೇಳಲ್ಲ, ಎಲ್ಲರನ್ನ ಅರೆಸ್ಟ್ ಮಾಡ್ತಾರೆ, ಒಳಗೆಲ್ಲ ಹುಡುಕ್ತಾರೆ. ಇಲ್ಲ. ಆಗ ಒಬ್ಬ ಹೇಳ್ತಾನೆ, ಇಲ್ಲ ಅವರು ರಣರಂಗದಲ್ಲಿ ಸತ್ತು ಬಿದ್ದಿದ್ದಾರೆ, ಅರಮನೆಗೆ ಬಂದಿಲ್ಲ. ಇವ್ರಿಗೆ ಕನ್ಫರ್ಮ್ ಆಯ್ತಲ್ಲ, ಒಳಗೆಲ್ಲ ಸರ್ಚ್ ಮಾಡಿದ್ರು. ಇಲ್ಲ, ತೋರಿಸು ಬಾ. ಕರ್ಕೊಂಬರ್ರೆ. ಕತ್ಲೆ ಆಗೋಗಿತ್ತು. ಪಂಜು ಹಿಡ್ಕೊಂಡು ಬರ್ತಾರೆ. 100 ಹೆಣಗಳ ಮಧ್ಯೆ ಇವನ ಹೆಣವು ಬಿದ್ದಿದೆ. ಮುಖ ಕೆಳಗಾಕಿರೋ ಹೆಣನ ನೀವು ಮೊಗ್ಚಾಕಬೇಕು. ಹಾಗೆ ಮೊಗ್ಚಾಕಿದ ಮೇಲೆ ಒಬ್ಬ ಐಡೆಂಟಿಫೈ ಮಾಡಿ ಇವರೇ ಟಿಪ್ಪು ಅಂತಾನೆ. ಟಿಪ್ಪುನ ಗುರ್ತಿಡಿಯೋದು ಹೇಗೆ? ಪಕ್ಕ ಕುದುರೆ ಸತ್ತು ಬಿದ್ದಿದೆ, ಪಕ್ಕದಲ್ಲಿ ಇನ್ನು ಪೇಟ ಬಿದ್ದಿದೆ. ಇನ್ನು ಬಾಡಿ ನೋಡಿದ್ದವನು ಯಾವನ ಹೇಳ್ದ, ಪೇಟ ಕೆಳಗೆ ಬಿದ್ದೋಗಿದೆ, ಕುದುರೆ ಪಕ್ಕದಲ್ಲೇ ಸತ್ತು ಬಿದ್ದಿದೆ. ಕುದುರೆ ಅಲ್ಲಿ ಹೆಣ್ಗಳ ಜೊತೆಯಲ್ಲಿ. ಅವನ ಐಡೆಂಟಿಫಿಕೇಷನ್ ಮಾರ್ಕ್ ಇದು. ಬೀಟ್ಸನ್ ಬರೀತಾನೆ ಇದನ್ನು. ಅವನಲ್ಲಿದ್ದ ಸ್ಪಾಟಲ್ಲಿ ರಾತ್ರಿ ಅದನ್ನು ಹೆಣ ಹುಡುಕಿದಾಗ ಬೀಟ್ಸನ್ನಲ್ಲಿದ್ದ. ಇಂಗ್ಲಿಷ್ ಆಫೀಸರ್ ಇವನಿಗೆ ಜನರಲ್ ಹ್ಯಾರಿಸ್ಗೆ ಅವನು ADC, ಇವನಿಗೂ ADC, ಲೆಫ್ಟಿನೆಂಟ್ ಜನರಲ್ ಬೀಟ್ಸನ್ ಅಂತ. ಕುದುರೆ ಇತ್ತು, ಪೇಟ ಬಿದ್ದಿತ್ತು, ಕತ್ತಿ ಇತ್ತು.
ಐಡೆಂಟಿಫಿಕೇಷನ್ ಮಾರ್ಕ್ ಅದು. ಆದಮೇಲೆ ತಕ್ಷಣ ಅವನು ಹೇಳಿದ್ದು ಟುಡೇ ಈಸ್ ಇಂಡಿಯಾ ಅವರ್ಸ್, ಟುಡೇ ಈಸ್ ಇಂಡಿಯಾಸ್ ಅವರ್ಸ್ ಬಿಟ್ಬಿಡಿ. ಅಲ್ಲಿ ಸತ್ತ, ಹೆಣ್ಗಳ ಮಧ್ಯ ಅಲ್ಲಿಗೆ ಸತ್ತ ಅವನು. ಕುದುರೆ ಎಲ್ಲಿ ಸತ್ತು ಬಿದ್ದಿದ್ದು? ಆರ್ಚಡಿಲೆ. ಅಲ್ಲಿಗೆ ಗೊತ್ತು ಕುದುರೆ ಸತ್ ಕುದುರೆ ಮೇಲೆ ಕೂತ್ಕೊಂಡು ಹೋಗಿದ್ನ ಅಲ್ಲಿಗೆ. ಅಲ್ಲಿಯೇ ಆರ್ಕಿಯಾಲಜಿ ಡೆಪ್ಟಿ ಡೈರೆಕ್ಟರ್ ನಾನು ಕೇಳಿದೆ ಈ ವಿಷಯನ. ನನ್ನ ಪುಸ್ತಕದಲ್ಲೆಲ್ಲ ಡೀಟೇಲಾಗಿ ಬರೀತೀನಿ ನಾನು, ಅನುಮಾನ ಹೀಗಿದೆಯಪ್ಪ ಅಂತ. ಸರ್ ನೀವು ಹೇಳೋದು ಸರಿ ಸರ್, ನಾನು ಒಪ್ಕೊತೀವಿ, ನಮ್ಮ ತಲೆಯಲ್ಲಿ ಅದಿದೆ ಸರ್, ಬರೀರಿ ನಿಮ್ಮ ಡೈರೆಕ್ಟರ್ ಜೊತೆ ಬರೀರಿ, ಈ ಥರ ರೆಕ್ಟಿಫೈ ಮಾಡಲಿರಿ, ತಿದ್ಲಿ ಅವರು. ಸರ್ ನಾನು ಜೂನಿಯರ್ ಆಫೀಸರು ಸೆಂಟ್ರಲ್ ಆರ್ಕಿಯಾಲಜಿ ಡೈರೆಕ್ಟರ್ ಜನರಲ್ ಬರೆಯೋಕ್ಕಾಗುತ್ತೆ, ಆಮೇಲೆ ನನ್ನ ಸಸ್ಪೆಂಡ್ ಮಾಡ್ತಾರೆ, ಶೋಕಾಸ್ ನೋಟಿಸ್ ಕೊಡ್ತಾರೆ. ಅವನು ಹೇಳ್ತಾನೆ ಈ ಮಾತು ನನಗೆ. ಸತ್ಯವನ್ನು ಸುಳ್ಳು, ಯಾವುದೋ ಸುಳ್ಳನ್ನ ಸತ್ಯ ಅಂತ ಹೇಳಿಬಿಟ್ವಿ. ಟಿಪ್ಪು ಬಾಡಿ ವಾಸ್ ಫೌಂಡ್ ಹಿಯರ್, ಇವತ್ತು ಹಾಗೆ ಅಂತೀವಿ ನಾವು. ತಿದ್ಕೊಂಡು ನಾವು ಪರೀಕ್ಷೆ ಮಾಡಿ, ನಾನು ಪರೀಕ್ಷೆ ಮಾಡೋಕ್ಕೆ ತಯಾರಿಲ್ಲ. ಹಿಡಿಯೋಕ್ಕಾಗದೆ ಕುಸಿದು ಬಿದ್ದವನು 2 ಏಟು ತಲೆಗೆ ಇಲ್ಲಿ ಬಿದ್ದಿದೆ, 2 ಗುಂಟೇಟು ಎದೆಗೆ ಬಿದ್ದಿದೆ. ಹೀಗೆ ನಾವು ಸತ್ಯವನ್ನು, ನಾನು ಹೇಳೋದು ಸತ್ಯ ನಮಗೆ ಗೊತ್ತಾದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಅದನ್ನು 4-6 ಆ್ಯಂಗಲ್ಗಳಿಂದ ಪರೀಕ್ಷೆ ಮಾಡಿ, ಆಮೇಲೆ ಪಕ್ಕ ಅಂತ ಅಂದ್ಕೊಂಡದ್ದು ಹೇಳೋಣ. ಯಾವನೋ ಹೇಳ್ದ, ಯಾವನೋ ಪುಸ್ತಕದಲ್ಲಿ ಬರ್ದ, ND TV ಚರ್ಚೆ ಆಗ್ತಿತ್ತು, ತೇಜಸ್ವಿ ಸೂರ್ಯ ಮಾತಾಡ್ತಿದ್ದ, ಟಿಪ್ಪುನ್ ಬೈದ. ಆ್ಯಂಕರ್ ಕೇಳ್ತಾಳೆ ಅವಳು, ಪಾಪ್ಯುಲರ್ ಆ್ಯಂಕರ್ ಅವಳು, ರೆಕಾರ್ಡ್ಸ್ ಎಲ್ಲ ಬ್ರಿಟಿಷ್ ಮ್ಯೂಸಿಯಮ್ಲಿದೆ. ಇನ್ನೊಬ್ರು ಮಾತಾಡೋಕ್ಕೆ ಬರಲ್ಲ, ಪಕ್ಕ ದಿನೇಶ್ ಗುಂಡೂರಾವ್ ಕೂತಿದ್ದಾರೆ, ಆತಗೆ ಮಾತಾಡೋಕ್ಕೆ ಬರಲ್ಲ, ಓವರ್ಟೇಕ್ ಮಾಡಿ ಇವನೇ ಮಾತಾಡ್ತಾನೆ. ವಿಷಯ ಗೊತ್ತಿರ್ತಾನೆ ನಾನು ಅನಲೈಸ್ ಮಾಡೋದು. ಹೀಗೆ ಇದು ನಿಮ್ಮ ಮೂಲಕ ಯದುವಂಶದ ಚರಿತ್ರೆ ಆಗಲಿ ಯಾವುದೇ ಆಗಲಿ, ನಾನು ನಿಮ್ಮ ನೋಡುಗರನ್ನು ವೀಕ್ಷಣೆ ಕೇಳ್ಕೊಳ್ಳೋದು. ಚಾನೆಲ್ಗಳಲ್ಲಿ ಹೇಳಿದ ಮಾತು ಎಲ್ಲವನ್ನೂ ನೀವು ನಂಬೇಡಿ, ಇದನ್ನು ಪರೀಕ್ಷೆ ಮಾಡಿ. ಇನ್ನೊಂದ್ಸಲ ನೋಡಿದವರು ಪರೀಕ್ಷೆ ಮಾಡಿ. ನಂಜರಾಜ್ ಹೇಳಿದ್ದು ಸರಿನೋ ತಪ್ಪೋ ವಿಚಾರಣೆ ಮಾಡಿ, ನೀವು ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಆಮೇಲೆ ನಿಜವನ್ನು ಒಪ್ಕೊಳ್ಳಿ. ವಾಟ್ಸಪ್ ಕಾಮೆಂಟೇಟರ್ ನಾನು ನೋಡಿದ್ದೀನಿ, ಸಿಂಹಾಸನ 3 ಬಿಸಾಕಿದ್ದ, ಅದೇ ಸಿಂಹಾಸನ ಕಟ್ಟುದು ಯಾರ ಕಾಲದಲ್ಲಿ? ಅಂಜೂರದ ಮರ ಸಿಂಹಾಸನ ನೀವೇ ಹೇಳ್ತೀರಿ, ಮುಮ್ಮಡಿ ಅದಕ್ಕೆ ಚಿನ್ನದ ಲೇಪ ಮಾಡ್ತಾರೆ. ಆ 3 ಸಿಂಹಾಸನ ಅವ್ರು ತಗೊಂಡು ಹೋಗ್ತಾರಂತೆ ಬ್ರಿಟಿಷರು, ಇತಿಹಾಸದಲ್ಲಿ ಹೇಳ್ಕೊಂಡಿದ್ದಾರೆ. ಯಾವ ಸತ್ಯ ಯಾವ ನಿಜ ಗೊತ್ತಿಲ್ಲ. ಅಂಬಾರಿ ವಾಟ್ಸಪ್ನಲ್ಲಿ ಹೇಳ್ತಾನೆ, ನನಗೆ ತಮಾಷೆ ಅನ್ನಿಸ್ಬಿಡ್ತು. ಸೆಲ್ಲರಲ್ಲಿ, ಟಿಪ್ಪು ಸೆಲ್ಲರಲ್ಲಿತ್ತು ಅಂಬಾರಿ ನೋಡಿ. ಅವರು ಇತಿಹಾಸ ತಜ್ಞರುಗಳು. ವಾಟ್ಸಪ್ಪಲ್ಲಿ ಹೇಳೋರು ಅಧ್ಯಯನ ಅವ್ರಿಗೆ ಚೀಪ್ ಪಾಪ್ಯುಲಾರಿಟಿ ಬೇಕು, ಜನ ನನ್ನ ಎಷ್ಟು ತಿಳ್ಕೊಂಡು ಅಂತ ಹೇಳಬೇಕು ಅಷ್ಟೇ. ಅಂಥವ್ರು ಹೇಳೋದನ್ನು ನೋಡುಗರು ಬೇರೆಯವರಿಂದ ಚರ್ಚೆ ಮಾಡಿ ನಿಜ ಆದರೂ ಒಪ್ಕೊಳ್ಳಿ. ಸಂಶೋಧನೆ ಮಾಡಿ ಚರ್ಚೆ ಮಾಡುವಂಥ ಪ್ರಜ್ಞೆಯನ್ನು, ಚಿಂತನೆಯನ್ನು ನಿಮ್ಮ ನೋಡುಗರು ಬೆಳೆಸಿಕೊಳ್ಳಲಿ ಅಂತ ನನ್ನ ಕೊನೆಯ ಪ್ರಾರ್ಥನೆ. ನೀವು ಮೈಸೂರು ಅರಸರ ವಂಶದವರು? ನನ್ನ ಹೆಸರು ನಂಜರಾಜ್ ಅರಸು. ಅರಸು ವಂಶದವ್ನು ನಾನು. ಹೌದ್ರಾ? ಹೌದು. ಹೇಗೆ ಸಂಬಂಧ? ಅರಸು ಆದಮೇಲೆ ಅರಸು. ಎಲ್ಲರೂ ಅರಸು ಜನಾಂಗದಲ್ಲಿ ಇರೋರೆಲ್ಲರೂ ಆ ಹೆಸರು ಬರೆದ ಮೇಲೆ ಸಂಬಂಧಿಕರು ಅಂತ ಹೇಳ್ಕೋಬೋದು. ಪ್ರೊಫೆಸರ್ PV ನಂಜರಾಜ್ ಅರಸ್ ಅವರು, ತಾವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಗಮನಿಸಿರ್ತೀರಿ. ಅತ್ಯುತ್ತಮವಾಗಿ ಸಂಶೋಧನಾತ್ಮಕವಾಗಿ ತಳಸ್ಪರ್ಶಿಯಾದ ಅಧ್ಯಯನ ಅಂತಿಲ್ಲ, ಆ ರೀತಿಯ ಒಂದು ಅಧ್ಯಯನ ಮತ್ತು ಕೂಲಂಕುಷವಾಗಿ ಪರಿಶೀಲಿಸಿ, ಅಂದರೆ ನಾವು ತಾಳೆ ಹಾಕಿ ನೋಡೋದು ಅಂತೀವಲ್ಲ, ಈಗ ನಮಗೊಂದು ಮಾಹಿತಿ ಬಂತು ಅಂದರೆ ಇದು ಸರಿಯಾ ತಪ್ಪು ಅಂತೇಳಿ ನಮ್ಮದೊಂದು ವಿವೇಚನೆ ಅಂತ ಇರುತ್ತಲ್ಲ, ಆ ರೀತಿಯ ವಿವೇಚನೆ ಹಚ್ಚಿ ಯೋಚಿಸಿ ಸರಿ ತಪ್ಪುಗಳನ್ನು ನಿರ್ಣಯಿಸುವಂತಹ ಅಧ್ಯಯನಶೀಲ ವ್ಯಕ್ತಿತ್ವ ನಮ್ಮ PV ನಂಜರಾಜ್ ಅರಸ್ ಅವರದ್ದು.
ಈಗ ನಾವು ಮೈಸೂರಿದ್ದೀವಿ ಮನೆಯಲ್ಲಿ, ನೀವು ಇಲ್ಲಿ ಒಂದು ಪುಸ್ತಕ ಗಮನಿಸ್ಬೋದು, ಮೈಸೂರು 100 ವರ್ಷಗಳ ಹಿಂದೆ ಅಂತ ಹೇಳಿ ಒಂದು ಬೃಹತ್ ಸಂಪುಟ. ಇನ್ನೊಂದು ನಾನು ಕನ್ನಂಬಾಡಿ ಕಟ್ಟೆ ಅಂತನೂ ಇನ್ನೊಂದು ಪುಸ್ತಕ, ಕನ್ನಂಬಾಡಿ ಕಟ್ಟೆ ಹಿಂದಿನ ಕಥೆಗಳನ್ನೆಲ್ಲವನ್ನು ಅದರಲ್ಲಿ ಬರೆದಿದ್ದಾರೆ. ಕಥೆ ಅನ್ಕೋಬೇಡಿ, ಇತಿಹಾಸವನ್ನು ಬರೆದಿದ್ದಾರೆ. ಇದು ಇವರ ಒಟ್ಟಾರೆ ಅಧ್ಯಯನ ಸಂಶೋಧನೆಯ ಕೃತಿಗಳು. ಇನ್ನೂ ಕೆಲವು ಪುಸ್ತಕ ಬರೋಕ್ಕಿದೆ. ಈ ಸುಮಾರೊಂದು ಇನ್ನೊಂದು ಮಾಡಿಸ್ಬಿಟ್ರಲ್ಲ, ಇನ್ನೊಂದು ಮರೆತುಬಿಟ್ವಿ. ಹೌದು ಬೇಡವಾ? ಹೌದು, ಶಾಪ. ಇನ್ನೊಂದು ಅಲಮೇಲಮ್ಮನ ಶಾಪ, ಒಂದು ಶವ ಪರೀಕ್ಷೆ ಅಂತನ್ನುವ ಒಂದು ಪುಸ್ತಕ ಇದು. ಸೊ ಈ ರೀತಿ 3 ಪುಸ್ತಕ ಸರ್ ಈಗ ಹೊರತಂದಿದ್ದಾರೆ. ಇನ್ನು ಕೆಲವು ಪುಸ್ತಕ ಬರೋಕ್ಕಿದೆ. ಸುಮಾರು ಒಂದು 7-8 ಗಂಟೆ ನಾವು ಸರ್ ಅವ್ರ ಜೊತೆಗೆ ಕಳೆದಿದ್ದೀವಿ. ವಿವರವಾದ ಒಂದು ಮಾತುಕತೆ, ಐತಿಹಾಸಿಕವಾದ ವಿಷಯಗಳು, ಮೈಸೂರಿನ ಯದುವಂಶದ ಕುರಿತಾಗಿ, ಮೈಸೂರು ಅರಮನೆಯ ಒಂದು ಇತಿಹಾಸ ಕುರಿತಾಗಿ, ಒಡೆಯರ್ ವಂಶಸ್ಥರ ಕುರಿತಾಗಿ, ಇಲ್ಲಿ ಆಳಿದ ರಾಜ ಮನೆತನಗಳ ಕುರಿತಾಗಿ ವಿವರವಾದ ಸಂದರ್ಶನ, ಜೊತೆಗೆ ಕನ್ನಂಬಾಡಿ ಕಟ್ಟೆ ಹಿಂದಿನ ಕಥೆಗಳು ಸರ್ ಹಂಚಿಕೊಂಡಿದ್ದಾರೆ. ಕಲಾ ಮಾಧ್ಯಮದ ವೀಕ್ಷಕ ಪರವಾಗಿ ನಾನು ತಮಗೆ ನಮಸ್ಕಾರ. ನಾನು ಒಂದು ಮಾತು ನಿಮ್ಗೆ ಹೇಳಬೇಕು. ನಾನು ಸಾಮಾನ್ಯವಾಗಿ ಯೂಟ್ಯೂಬ್ ಚಾನೆಲ್ನವ್ರು ಬಂದರೆ ಮಾತಾಡೋಕ್ಕೆ ಇಷ್ಟಪಡೋಲ್ಲ. ನನಗೆ ಗುರ್ತಿರೋದು 1-2 ಚಾನಲ್ ಬೆಂಗಳೂರಲ್ಲಿವೆ. ಅವ್ರಿಗೆ ಸ್ನೇಹಿತರ ಹತ್ರ ನನಗೆ ನಂಬಿಕೆ ಇರುವಂಥ ವ್ಯಕ್ತಿಗಳ ಚಾನೆಲ್ನಲ್ಲಿ ಮಾತಾಡ್ತೀನಿ. ಅಗ್ಗದ ಪ್ರಚಾರದ ಅವಶ್ಯಕತೆ ನನಗಿಲ್ಲ. 39 ವರ್ಷ ಮೇಷ್ಟ್ರಾಗಿದ್ದೆ, ಅಧ್ಯಯನ ಮಾಡಿದ್ದೀವಿ. ರಿಟೈರ್ ಆದಮೇಲೂ ನನ್ನ ಥಿಯರಿ ಏನು ಅಂದರೆ, ಒನ್ಸ್ ಎ ಟೀಚರ್ ಆಲ್ವೇಸ್ ಎ ಸ್ಟೂಡೆಂಟ್. ಒಮ್ಮೆ ಶಿಕ್ಷಕನಾದವನು ಕಾಯಂ ವಿದ್ಯಾರ್ಥಿ, ಅವನು ಯಾವಾಗಲೂ ಓದ್ತಾನೆ ಇರಬೇಕು. ನಮ್ಮ ಸ್ನೇಹಿತರು ಕೆಲವರು ಹೇಳ್ತಾರೆ, ನಮ್ಮ ಕೊಲೀಗ್ಸು, ಏನ್ರಿ ಮಾಡ್ತಿದ್ರಿ, ವೇಟಿಂಗ್ ಫಾರ್ ದಿ ಕಾಲ್, ಬ್ರಹ್ಮ ಇನ್ನೂ ಬಂದಿಲ್ಲ, ವೇಟಿಂಗ್ ಫಾರ್ ದಿ ಕಾಲ್. ನಾನು ಅವ್ರಿಗೆ ತಮಾಷೆ ಮಾಡಿ, ಅದು ಯಾಕೆ ವೆಯ್ಟ್ ಮಾಡಬೇಕು, ಒಂದು ಮೆಸೇಜ್ ಕಳಿಸಿ, ಮೊಬೈಲ್ನಲ್ಲಿ ಫೋನ್ ಮಾಡಿರಿ ಅವನಿಗೆ, ಒಂದು ಕರ್ಕೊಂಡು ಹೋಯ್ತಾನೆ ಬೇಗ. ನನಗೆ ಬೇರೆ ಇನ್ಯಾವ ಹವ್ಯಾಸ ಚಟಗಳು ಇಲ್ಲ. ಓದ್ತೀವಿ, ಬರಿತೀವಿ. ಸತ್ಯವನ್ನು ಸತ್ಯ ಅಂತ ಹೇಳೋದು, ಕತ್ತೆಯನ್ನು ಕತ್ತೆ ಅಂತಲೇ ಹೇಳ್ತೀನಿ ಹೊರತು ಇದು ಕುದುರೆ ಥರ ಇದೆ ಆದರೆ ಅಂತ ಒಗ್ಗರಣೆ ಹಾಕೋಲ್ಲ. ನಾನು ನಿಮ್ಗೆ ಹೇಳ್ತಿದ್ದೆ, ಈ ವಾಟ್ಸಪ್ನವ್ರು ಬಂದಾಗ ಮಾತಾಡೋಕ್ಕೆ ಇಚ್ಛೆ ಇಲ್ಲ. ಕಾರಣ ಏನು ಅಂದರೆ, ವಾಟ್ಸಪ್ಪಲ್ಲಿ ಇತ್ತೀಚೆಗೆ ಮಾಡ್ತಿರೋರು ಮಾತಾಡ್ತಿರೋರು ಭಾಳ ಜನ. ಯೂಟ್ಯೂಬ್ ನಂಗೆ ಗೊತ್ತಿಲ್ಲ. ರೀ, ನನ್ನ ಹತ್ರ ಇಷ್ಟುದ ಫೋನ್ ಇತ್ತರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದಕ್ಕೆ, ಇಷ್ಟುದ ಫೋನ್ಗೆ. ಅಲ್ಲಿ ಮೆಸೇಜು ಏನೂ ಇರಲಿಲ್ಲ, ಬರೀ ಮಾತಾಡೋದು. ಈಗ ನನ್ನ ಮೊಮ್ಮಕ್ಕಳು ಒಂದು ದೊಡ್ಡ ಫೋನ್ ತಂದು ಕೊಟ್ಬಿಟ್ಟಿವೆ, ನೆಟ್ಗೆ ಆಫ್ ಮಾಡೋಕ್ಕೆ ಬರೋಲ್ಲ ನನಗೆ. ಏನು ವಾಟ್ಸಪ್ ಬರುತ್ತಲ್ಲ, 10,000ಕ್ಕಿಂತಲೂ ಜಾಸ್ತಿ ಇವೆ, ನಾನು ನೋಡೇ ಇಲ್ಲ. 9,999 ಪ್ಲಸ್ ಅಂತಿದೆ, ನಾನು ನೋಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಕೆಲ್ಸಕ್ಕೆ ಬಾರ್ದವು. ಆಯಿತು, ಇಲ್ಲಿ ಕೇಳುವಂಥ ಅಧ್ಯಯನ ಮಾಡುವಂಥ ಸಂಗತಿಗಳು ಬಹಳ ಕಮ್ಮಿ. ಎಲ್ಲರೂ ಅಂತ ಹೇಳಲ್ಲ, ಮೆಜಾರಿಟಿ ಜನ. ನಂಗೆ ಬೇಜಾರಾಗುತ್ತೆ. ಸುಳ್ಳು ಹೇಳಿ, ಅಗ್ಗದ ಪ್ರಚಾರಕ್ಕೆ ಸುಳ್ಳು ಹೇಳ್ತಾರೆ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರು. ಅದರಿಂದಾಗಿ ನಾನೇನು ಮಾಡ್ತೀನಿ, ನನಗೆ ಅತ್ಯಂತ ಆತ್ಮೀಯರು ಇಲ್ಲ, ನಾನು ಯಾರನ್ನ ಗೌರವದಿಂದ ನೋಡ್ತೀನಿ ಅವ್ರುಗಳು ಬಂದರೆ ಮಾತ್ರ ಅವ್ರು ಹೇಳಿದ್ರೆ ನಾನು ಮಾತಾಡ್ತೀನಿ, ಹೊರತು ಇಲ್ಲದ್ರೆ ಮಾತಾಡೋಲ್ಲ. ಬಲವಂತಿ ಕೆಲವು ಬಂದರೆ 5-10 ನಿಮಿಷ ಮಾತಾಡಿ ಕಳಿಸ್ಬಿಡ್ತೀನಿ. ನಿಮಗೂ ನನಗೂ ಪರಿಚಯ ಇಲ್ಲ, ಮೊದಲ ಭೇಟಿ. ನೀವು ನನಗೆ ಅಪರಿಚಿತರು. ಇವತ್ತೇ ನಾನು ಪರಿಚಯ ನೀವು ಮಾಡಿಕೊಂಡ್ರಿ, ನಮ್ಮ ಮನೆಗೆ ಬಂತು. ಬೆಂಗಳೂರಲ್ಲಿ ಯಾರೋ ದೊಡ್ಡ ಮನುಷ್ಯರು, ಪೊಲೀಸ್ ಉನ್ನತ ಅಧಿಕಾರಿ, ಅದು ಯಾರೋ ಹೆಸರು ಹೇಳಿದ್ರಿ ನೀವು, ಮರ್ತೆ ನಾನು. ಅವರು ನನ್ನ ಫೋನ್ ನಂಬರ್ ಕೊಟ್ಟು ಇಲ್ಲಿಗೆ ಹೋಗುವಂತ ನಿಮಗೆ ಡೈರೆಕ್ಟ್ ಮಾಡಿದ್ರು ಅಂತ ನೀವು ಹೇಳಿದ್ರಿ. ಹೌದು, ನಾನು ನಿಮಗೋಸ್ಕರ ನಾನು ನಿಮ್ಮ ಹತ್ರ ಮಾತಾಡಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಆ ಉನ್ನತ ಅಧಿಕಾರಿ ನನ್ನ ಹೆಸರು ರೆಕಮೆಂಡ್ ಮಾಡಿದ್ರಲ್ಲ, ನಾನು ಪುಸ್ತಕ ಟೇಬಲ್ ಮೇಲೆ ಇತ್ತು ಅಂತ ನೀವು ಹೇಳಿದ್ರಲ್ಲ, ಆ ಅಧಿಕಾರಿಗೆ ಗೌರವ ಕೊಟ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಒಪ್ಕೊಂಡೆ. ನಾನು ಒಪ್ಕೊಂಡದ್ದು ಆ ಕಾರಣಕ್ಕೆ, ಆಯಿತಾ.
ಅದು ಬಂದ ಮೇಲೆ ನೀವು ಪರವಾಗಿಲ್ಲ ಒಳ್ಳೆಯವರು ಯೋಗ್ಯರು ಇರಬಹುದು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಎಷ್ಟೊತ್ತು ಮಾತಾಡಿದ್ದೀನಿ ನಾನು? ಸುಮಾರು ಎಷ್ಟು ಗಂಟೆ ಆಗಿದೆ ಸರ್? ಸುಮಾರು 12 ಗಂಟೆಯಿಂದ ಒಂದು 5 ಅವರ್, 11 ಗಂಟೆಯಿಂದ 8 ಗಂಟೆ. ಈಗ ಬ್ರೇಕ್ ಎಲ್ಲ ತೆಗೆದ್ರೆ ಒಂದು 5-6 ಗಂಟೆ. 5-6 ಗಂಟೆ ಮಾತಾಡಿದ್ದೀವಿ. ಅವ್ರ ವಿಶ್ವಾಸಕ್ಕೆ ನಿಮಗೆ ಅನಿಸ್ತು ನೀವು ಒಳ್ಳೆಯವ್ರು ಇರ್ಬೋದು ಅಂತ. ನೀವು ಇದರ ದುರುಪಯೋಗ ಮಾಡಲ್ಲ ಅಂತ ನನಗೆ ನಂಬಿಕೆ. ಅವ್ರು ಪರಿಚಯ ಮಾಡಿದ ವ್ಯಕ್ತಿಯಿಂದಾಗೆ, ಇಲ್ಲಾರೆ ಅವರು ಸುಮ್ಮನೆ ಪರಿಚಯ ಮಾಡಲ್ಲ. ಆದ್ದರಿಂದಾಗಿ ಇಷ್ಟೊತ್ತು ಮಾತಾಡಿದ್ದೀನಿ, ಒಟ್ಟಿಗೆ ಊಟ ಮಾಡಿದ್ದೀವಿ. ನನಗೆ ನಾನು ಹೇಳಿರೋದು ನಿಮ್ಗೆ ಹೇಳ್ತೀನಿ. ನನಗೆ ಯಾವುದು ಸತ್ಯ ಅಂತ ಕಂಡಿದೆ ಮುಚ್ಚು ಮರೆ ಇಲ್ಲದೆ ಹೇಳಿದ್ದೀನಿ. ನಾನು ಯಾವುದನ್ನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಒಪ್ಪಕ್ಕೆ ತಯಾರಿಲ್ಲ. ಬ್ರಿಟಿಷ್ನವನು ಹೇಳಿದ್ದಾನೆ. ಬ್ರಿಟಿಷ್ನವನು ಟಿಪ್ಪುನ ಬಗ್ಗೆ ಹೇಳಿದ್ರೆ ಯಾಕೆ ಹೇಳ್ದ? ಬ್ರಿಟಿಷ್ನವನು ಮಹಾರಾಜನ ಹೊಗಳಿದ್ರೆ ಯಾಕೆ ಹೊಗಳ್ದ? ಟಿಪ್ಪುನ ಸಾಯಿಸೋಕ್ಕೆ ಮಹಾರಾಜನ ಬೆಂಬಲ ಬೇಕಾಗಿತ್ತು ಅವನಿಗೆ. ಅದಕ್ಕೋಸ್ಕರ ಅವನು ಅವ್ರ ಪರ ವಹಿಸ್ತಾನೆ. ಇನ್ನೊಬ್ಬನ ತೇಜೋವಧೆ ಮಾಡ್ತೀವಿ ನಮಗೆ ಆಗದೆ ಇರೋವ್ರಿಗೆ. ಅದನ್ನು ನಾನು ಹೇಳಿದ್ದೀನಿ. -ಪಾಯಿಂಟ್ ಇರೋದನ್ನು ಹೇಳಿದ್ದೀನಿ. ಅಂತಿಮ ದಿನಗಳಲ್ಲಿ ಯದುವಂಶದ ರಾಜರ ಸ್ಥಿತಿ ಹೇಗಿತ್ತು ಅಂತಲೂ ಹೇಳಿದ್ದೀನಿ. ಜನಕ್ಕೆ ಕೆಲವು ಇಷ್ಟ ಆಗೋಲ್ಲ. ಕಲ್ಪನೆಯಲ್ಲೇ ಇರ್ತೀವಿ ನಾವು, ಭ್ರಮೆಯಲ್ಲೇ ಇರ್ತೀವಿ. ಅವರ ಹಕ್ಕಿಕತ್ತೇನು ಅಂದರೆ ಅಂಜೂರದ ಹಣ್ಣಿನ ಥರ ಇರುತ್ತಲ್ಲ, ಇನ್ಯಾವುದೋ ಒಂದು ಆಲ್ದಣ್ಣು, ಅದನ್ನು ಬಿಡಿಸಿದ್ರೆ ಒಳಗೆ ಹುಳ ಬೇಕಾದಷ್ಟು ಇರ್ತವೆ. ಹತ್ತಿ ಹಣ್ಣು ಅಂತ ನೋಡಿ ನಮ್ಮ ಕ್ಯಾಮರಾ. ಹತ್ತಿ ಹಣ್ಣು ಅಲ್ಲ, ಹುಳ ಬೇಕಾದಷ್ಟು ಇರುತ್ತೆ. ಹೌದು, ಮೇಲೆ ನೋಡೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ನಾನು ನನಗೆ ಗೊತ್ತಿರೋದನ್ನು ಸತ್ಯ ಸಂಗತಿಯನ್ನು ನಿಮಗೆ ಹೇಳಿದ್ದೀನಿ. ಆದರೆ ಧೈರ್ಯವಾಗಿ ನೀವು ಹೇಳ್ಬೋದು, ಇದರಲ್ಲಿ ಸತ್ಯಾಂಶವೇ ಇದೆ, ಸುಳ್ಳು ಪ್ರಚಾರಕ್ಕೋಸ್ಕರ ಹೇಳಿದಂಥ ಮಾತಲ್ಲ. ನಿಮ್ಗೆ ಯಾರಾದರೂ ಟೀಕೆ ಮಾಡಿದ್ರೆ ನೀವು ಚಾಲೆಂಜ್ ಮಾಡಿ ಅವ್ರಿಗೆ ನನ್ನ ಹತ್ರ ಕರ್ಕೊಂಬನ್ನಿ, ಇಲ್ಲ ಫೋನ್ ಮಾಡಿಸಿ, ನಾನು ಅವ್ರಿಗೆ ಉತ್ತರ ಹೇಳಲ್ಲ, ಕ್ಲಾಸ್ ತಗೋತೀನಿ. ಏಕೆಂದ್ರೆ ನಾನು ಹೇಳೋದು 100ಕ್ಕೆ 100 ವಾಸ್ತವ ಸಂಗತಿ, ಕ್ರಾಸ್ ಚೆಕ್ ಮಾಡಿ ತಿಳ್ಕೊಂಡಿರುವ ವಾಸ್ತವ ಸಂಗತಿ, ಮತ್ತು ದಾಖಲೆಗಳ ಸಹಿತ ಮತ್ತು ಅರಮನೆ ಒಳಗೆ ನನಗಿದ್ದಂಥ ಆತ್ಮೀಯತೆ ಮತ್ತು ನಂಟಸ್ತನದ ಹಿನ್ನೆಲೆಯಿಂದ ನಾನೇನು ಅರ್ಥಕೊಂಡಿದ್ದೆ, ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತೀನಿ. ಶ್ರೀಕಂಠ ದತ್ತ ನಾನು ಹೇಳಿದ್ನಲ್ಲ, ಆತನ ಸಂಬಂಧದ ವಿದ್ಯಾರ್ಥಿನಕ್ಕಿಂತನೂ ಆತನ ಎಷ್ಟೋ ನೋವುಗಳನ್ನು ಆತ ನನ್ನ ಜೊತೆ ಹಂಚಿಕೊಂಡಿದ್ದಾನೆ. ನಾನು ಆತ ಮಾತಾಡುವಾಗ ಬಹುವಚನದಲ್ಲಿ ಶುರು ಆಗ್ತಿತ್ತು, ಏಕೆಂದ್ರೆ ಮಹಾರಾಜರ ಮಗ, ಅದು ಮುಖ್ಯ, ಗೌರವ ಕೊಡ್ಬೇಕು ಇನ್ನೊಬ್ಬರಿಗೆ. ಅವ್ರು ಮಾತಾಡೋ ಆತ್ಮೀಯತೆಯಲ್ಲಿ ಏಕವಚನವೂ ಬರ್ತಿತ್ತು. ಕೇಳಪ್ಪ ಸುಮ್ಮನೆ ಅಂತಿದ್ದೆ. ಆತ ಇಂಥ ತಿಳ್ಕೊತಿರ್ಲಿಲ್ಲ. ಆತ ಯಾವತ್ತೂ ನನ್ನನ್ನು ಏಕವಚನದಲ್ಲಿ ಹೇಳಿಲ್ಲ. ನಾನು ವಿದ್ಯಾರ್ಥಿಯಾಗಿದ್ದಾಗ ಹೇಗೆ ಹೇಳ್ತಿದ್ದೆ ಆ ಭಾವನೆಯಲ್ಲಿ ಮಾತಾಡ್ತಿದ್ದೆ. ಆತನ್ನ ನನ್ನ ತಮ್ಮ ಅಲ್ಲ, ನನ್ನ ಮೊಮ್ಮಗ ಅಂತ ಟ್ರೀಟ್ ಮಾಡ್ತಿದ್ದೆ. ಆ ಆತ್ಮೀಯತೆ ಇತ್ತು. ಅದಕ್ಕೆ ಆತನ ಕಷ್ಟ ಸುಖ ಆತ ಹಂಚ್ಕೊತಾ ಇದ್ದ ನನ್ನ ಹತ್ರ ಸಾಕಷ್ಟು ವಿಷಯಗಳು. ಆಯಿತಾ, ಡೀಟೇಲ್ಸ್ ಬೇಡ. ಆ ರೀತಿ ನಾನು ಸತ್ಯ ಸಂಗತಿಯನ್ನು ನಿಮಗೆ ಹೇಳಿದ್ದೀನಿ. ನಿಮ್ಮ ಬಂಧನೆ ಬೇಡ. ನಿಮ್ಮ ಪರಿಚಯ ಮಾಡಿಕೊಟ್ರಲ್ಲ ಪೊಲೀಸ್ ಉನ್ನತ ಅಧಿಕಾರಿ, ಏನವ್ರ ಹೆಸರು? ಚಂದ್ರಶೇಖರ್ ಅವರು, IPS ಆಫೀಸರು, ನಿವೃತ್ತರು. ಮೈಸೂರಿನಲ್ಲಿ ಅವರು ಪೊಲೀಸ್ ಆಯುಕ್ತರಾದಂಥವರು. ನಿವೃತ್ತಿಯ ಮುಂಚೆ IGP ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ನಿವೃತ್ತರಾದಂಥವರು ಶ್ರೀ ಚಂದ್ರಶೇಖರ್ ಅವರು ಮೊದಲನೇವರು ನಿಮ್ಮ ಬಗ್ಗೆ ಹೇಳಿದವರು. ಯಾಕಂದರೆ ನಾವು ಇದೇ ಕಾವೇರಿ ನದಿ ವಿಚಾರದವ್ರು ಮಾತಾಡಕ್ಕೆ ಹೋಗಿದ್ದೀವಿ. ಒಂದು. ಎರಡನೇದು, ಇನ್ನೊಬ್ಬರು ಪೊಲೀಸ್ ಅಧಿಕಾರಿ ಯಾರು ಅಂದರೆ ನಮ್ಮ ಶ್ರೀ BK ಶಿವರಾಮ್ ಸಾಹೇಬರು. ಅವರು ಕೂಡ ತಮ್ಮ ಬಗ್ಗೆ ಭಾಳ ಹೇಳಿದ್ರು, ತಮ್ಮನ್ನು ಮಾತಾಡಿಸಿ ಅಂದರು. ಸರ್ ಹೋಗ್ತಾ ಇದ್ದೀವಿ ಮೈಸೂರಿಗೆ ನಂಜರಾಜ ಸರ್ನ ಮಾತಾಡೋಕ್ಕೆ ಅಂದಾಗ ನನ್ನ ವಂದನೆ ತಿಳಿಸಿ ಅಂತ ಕೂಡ ಹೇಳಿದರು. ಶಿವರಾಮ್ ನನಗೆ ಆಪ್ತರು. ಶಿವರಾಮು BK ಹರಿಪ್ರಸಾದ್. ಚಂದ್ರಶೇಖರ್ ನಾನು ಮಾತಾಡಿದ್ದೀನೋ ಇಲ್ವೋ ನನಗೆ ಗೊತ್ತು. ಮಾತಾಡಿದ್ದೀರಿ, ನೀವು ಕೊಟ್ಟಿರೋ ಒಂದು ಪುಸ್ತಕದಲ್ಲಿ ಇದೆ, ನಾನು ಕನ್ನಂಬಾಡಿ ಪುಸ್ತಕ ಇದೆಯಲ್ಲ, ತಮ್ಮ ಸಹಿ ಇದೆ, ಪ್ರೀತಿಯ ಚಂದ್ರುಗೆ ಅಂತ ಬರ್ಕೊಟ್ಟಿದ್ದೀರಿ. ಅದೇನೋ ತಮ್ಮ ಸಹಿ ಇದೆ. ಮಾತಾಡಿ ಎಲ್ಲ 1-2 ಸಲ ಮಾತಾಡಿರ್ಬೋದು ಅಷ್ಟೇ. ಆಯಿತಾ, ನನಗೆ ಹೆಚ್ಚಿಗೆ ಬಿದ್ದಿಲ್ಲ. ಆದ್ದರಿಂದಾಗಿ ಇಷ್ಟು ನಾನು ಹೇಳೋದು. ಎಸ್,
ಹೇಳೋದನ್ನು ಹೇಳಿದೆ. ಸ್ನೇಹಿತರೆ, ಕೈ ಮುಗಿದು ಮತ್ತೆ ಕೇಳ್ತಿದ್ದೀನಿ, ಇತಿಹಾಸದ ಬಗ್ಗೆ ಮತ್ತೆ ಮತ್ತೆ ಅಧ್ಯಯನ ಮಾಡಲಿ. ಇನ್ ಬಿಟ್ವೀನ್ ದಿ ಲೈನ್ಸ್ ಯಾವನೋ ಹೇಳ್ದ, ಅವನು ಹೇಳಿದ ಮೇಲೆ ಅದು ನಿಜ ಅಲ್ಲ. ಅವನು ಹೇಳಿರೋದು ನಿಜ, ಯಾವ ಹಿನ್ನೆಲೆಯಲ್ಲಿ ಹೇಳಿದ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ನಾನು ಅರಸುವಾಗಿ ಮಹಾರಾಜನ ಆಕಾಶಕ್ಕೆ ಕೂರಿಸ್ಬೇಕು. ಅವ್ರ ಮಹಾರಾಜರ ಅಂತಿಮ ದಿನದ ಕಥೆ ಏನು ಹೇಳಿದೆ, ಭಾಳ ನೋವಿನ ಕಥೆ ಅದು. ಇವತ್ತಿನ ಅರಮನೆಯವ್ರಿಗೆ ಬೇಜಾರಾಗುತ್ತೆ ಅಂತ ಕೇಳಿದ್ರೆ, ಈ ಮಾತನ್ನ ಟಿ ವಿಲಿ ಹೇಳಿದಾಗ ಅರಸು ಜನಾಂಗದವರು ಫೋನ್ ಮಾಡಿ ಕಲ್ಲಿಡ್ತೀವಿ ಅಂದರು, ನನ್ನ ಮನೆ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂದರು. ನಿಜ ಸಂಗತಿ ಹೇಳಿದ್ನಲ್ಲ ಅಂತ. ಅರೆ ವಾಸ್ತವ ಸಂಗತಿ ಅದು, ಅವು ಕೆಲವು ದಾಖಲೆ ಇದೆ, ದಾಖಲೆ ಇರೋ ಸಂಗತಿಗಳು, ರೆಕಾರ್ಡ್ಸ್ ಇದೆ. ಹೀಗೆ ಸತ್ಯವನ್ನು ಮೆಚ್ಚೋಣ, ಸತ್ಯವನ್ನು ನುಡಿಯೋಣ. ಎಸ್, ಇತಿಹಾಸದ ಸಂಬಂಧಪಟ್ಟಂತೆ ಅಷ್ಟಾದರೂ ಇರಬೇಕು. ಇಷ್ಟೇ ನನ್ನ ಮಾತು, ಅದಕ್ಕೆ ನಾನು ಮಾತಾಡಿದ್ದೀನಿ. ಎಸ್, ನನಗೆ ಬಹಳನೇ ಒಂದು ಗೌರವದ ವಿಷಯ. ನೀವು ನೋಡಿದ ತಕ್ಷಣ ನೀವು ಒಳ್ಳೆಯವರು ಅಂತ ಅನ್ನಿಸ್ತು ಅಂತಂದರು. ನಾವು ಸರ್ವನ್ ಕೂಡ ಅಷ್ಟು ಒಳ್ಳೆಯವರಲ್ಲ, ಹಾಗಾಗಿ ಏನೋ ಸ್ವಲ್ಪ ನಾವು ಒಂಚೂರು ತಿಳ್ಕೊಂಡು ಅದನ್ನು ಹೇಳಿದ್ವಿ ಅಷ್ಟೇನೆ. ನಮ್ಮಂಥ ಪುಟ್ಟ ಹುಡುಗರನ್ನ ಮನೆಯಲ್ಲಿ ಕೂರಿಸಿ ಮನೆ ಮಕ್ಕಳ ಹಾಗೆ ಅಮ್ಮ ಊಟ ಹಾಕಿದ್ರು, ಒಳ್ಳೆ ಊಟ ಚಹಾ ಕೂಡ ಕೊಟ್ಟರು, ಜೊತೆಲೇ ಇದ್ವಿ ನಾವು. ಬಹಳ ನಮ್ಮ ಜೊತೆಗೆ ಬೆರೆತು ಸರ್ರು ಮಾತಾಡಿದ್ದಾರೆ. ನಮ್ಮ ಕಡೆಯಿಂದ ಏನಾದ್ರು ಅಚಾತುರಿ ಆಗಲಿ ಕ್ಷಮಿಸಿ ಅಂತ ಕೇಳ್ತೀವಿ. ಉಳಿದಂತೆ ಬಹಳ ಒಳ್ಳೆಯ ಸರಣಿ ಇದ್ರಲ್ಲಿ ಬರುತ್ತಾ, ಯೂಟ್ಯೂಬ್ ಮೊಬೈಲ್ ಬಂದ್ಬಿಡುತ್ತೆ, ಬರುತ್ತಾ? ಹೌದು, ಅಷ್ಟು ಬರುತ್ತೆ. ನನಗೆ ಅದು ಗೊತ್ತಿಲ್ಲ ನೋಡಿ, ನನಗೆ ಆನ್ ಮಾಡೋಕ್ಕೆ ನನ್ನ ಮೊಮ್ಮಗನಿಗೆ ಹೇಳ್ಬೇಕು, ಹಾಕೊಂಡು ಹೋಗ್ಬೇಕು. ನಾನೇ ಹಾಕ್ಕೊಟ್ಟು ಹೋಗ್ತೀನಿ. ಎಲ್ಲಕ್ಕೂ ಮುಖ್ಯವಾಗಿ ನಾನು ನಮ್ಮ ಬಿ ಕೆ ಶಿವರಾಮ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಸರ್ ಅವ್ರಿಗೆ ನನ್ನ ಪರಿಚಯ ಮಾಡಿ ತುಂಬ ಆಪ್ತರಿ ಅವರು. ಹಾಂ, ಒಳ್ಳೆ ಮನುಷ್ಯ, ಅಹಂಕಾರ ಇಲ್ಲ. ನನಗೆ ನಂದು ಹೇಳ್ಬಿಡ್ತೀನಿ, ನನ್ನ ಮೈನಸ್ ಪಾಯಿಂಟು. ಯಾರಾದರೂ ಅಹಂಕಾರ ಮಾಡಿದ್ರೆ ನನ್ನ ಎದುರಿಗೆ ಅವರ ಮೂಗಕ್ಕೆ ಎತ್ತಂಗೆ ಮಾತಾಡ್ತೀನಿ ನಾನು. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಯಾರೇ ಆದರೂ ಬಿಡೋದಿಲ್ಲ. ಶ್ರೀಕಂಠ ದತ್ತಂಗೂ ನಾನು ಎಷ್ಟೋ ಸಲ ರೇಗಿದ್ದೀನಿ. ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ, ಯಾವುದೋ ಶ್ರೀಕಂಠ ದತ್ತಂಗೆ ಸಿಕ್ಕಾಪಟ್ಟೆ ರೇಗಿದ್ದೀನಿ ನಾನು ಕೆಲವು ವಿಷಯಗಳಲ್ಲಿ. ಅರಮನೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಪ್ರಿಜುಡಿಸ್ ಬಿಟ್ಟು ಮಾತಾಡಯ್ಯ ಅಂದಿದ್ದೀನಿ. ಹೀಗೆ ಅವ್ರ ಕಷ್ಟ ಸಂಗತಿಗಳು ಬೇರೆ ಇದೆ, ಪರ್ಸ್ನಲ್ಲು ಬೇಡವೋ. ಈ ಥರದಲ್ಲಿ ಇದನ್ನು ನಾನು ಅಧ್ಯಯನ ಮಾಡಿ ಮಾತಾಡಿದ್ದೀನಿ. ಈಗ ಅಧ್ಯಯನ ಯಾಕೆ ನಿಮಗೆ ಪದೇ ಪದೇ ಹೇಳ್ತೀನಿ ಅಂದರೆ, ಚಾಮುಂಡಿ ಬಗ್ಗೆ ಒಂದು ಪುಸ್ತಕ ಬರೆಯೋದಿದೆ ನನಗೆ. ಚಾಮುಂಡಿಯನ್ನೇ ಎಲ್ಲ ಯಾವಾಗ, ಅದು ದೊಡ್ಡ ಕಾಲ್ಪನಿಕ ವ್ಯಕ್ತಿ ಚಾಮುಂಡಿ. 3 ಆ್ಯಂಗಲ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಚಾಮುಂಡಿ ಪುರಾಣದ ದೇವಿಯ ಅಥವಾ ಜೈನರ ಯಕ್ಷಿಯ. ಜೈನರಲ್ಲಿ ಚಾಮುಂಡ ಅಂತ ಒಬ್ಬಳು ಯಕ್ಷಿದ್ದಾಳೆ. 24 ತೀರ್ಥಂಕರ 21ನೇವನಿಗೇನೋ ಅವಳು ಯಕ್ಷಿ ಆಗ್ತಾಳೆ. ಪುರಾಣದ ದೇವಿಯ ಜೈನರ ಯಕ್ಷಿಯ ಅಥವಾ ಜನಪದರ ಮನೆ ಮಗಳ. ಜನಪದ ಸಾಹಿತ್ಯದಲ್ಲಿ ಏನು ಬರುತ್ತೆ, ನಂಜುಂಡೇಶ್ವರನ ಜೊತೆ ಅವಳ ಪ್ರೇಮ ಪ್ರಕರಣ, ಅದೆಲ್ಲರೂ ಗೊತ್ತಿದೆ ಅದು. ಆಮೇಲೆ ಅವಳ ಪೂಜೆ ಮಾಡೋಕ್ಕೆ ಸಪ್ತಸಿದ್ಧಿ ದೇವಿ ಭಾಗವತದಲ್ಲಿ ಹೇಳ್ತೀವಿ. ಮಾರ್ಕಂಡೇಯ ಪುರಾಣದಲ್ಲಿ ಅವಳು ಸುರಾಪಾನ ಮಾಡಿಯೇ ಮಹಿಷಾಸುರನ ಕೊಲ್ಲೋದು. ಆ ಎಂದೆಂದೂ ಖಾಲಿಯಾಗಿದ ಸುರಾ ಪಾತ್ರೆಯನ್ನು ಅವಳು ಕೊಟ್ಟವನು ಇವನು ಅಂಥವನು ಕುಬೇರ. ಅವಳು ಶವವಾಹನೆ. ಹಿಮವತ್ ರಾಜ ಅವಳಿಗೆ ಸಿಂಹ ಕೊಡ್ತಾನೆ, ಆಭೂಷಣ ಕೊಡ್ತಾನೆ, ಒಂದಷ್ಟು ಮುದ್ರ ಕೊಡ್ತಾನೆ. ಕುಬೇರ ಇದನ್ನು ಕೊಡ್ತಾನೆ. ಅವನನ್ನು ಸಾಯಿಸೋಕ್ಕೆ ಮುಂಚೆ ಸುಸ್ತಾಗಿ ಅವನು ಅಬ್ಬರಿಸ್ತಾ ಇರ್ತಾನೆ. ಶ್ಲೋಕ ಇದೆ, ಅದು ದೇವಿ ಭಾಗವತದಲ್ಲಿದೆ, ದೇವಿ ಪುರಾಣದಲ್ಲಿ. ಅವಳು ಹೇಳ್ತಾಳೆ, ದುರ್ಗಾ ಸಪ್ತಶತಿಯಲ್ಲಿದೆ, ಅದರಲ್ಲಿ ಅವಳು ಹೇಳ್ತಾಳೆ, ನಾನು ಸುರಾಪಾತ್ರೆನ ಖಾಲಿ ಮಾಡೋರಿಗೆ ಎಷ್ಟು ಬೇಕಾದ್ರೆ ಅಬ್ಬರಿಸ್ಕೊ, ನಾನು ಸುರಾಪಾತ್ರೆ ಖಾಲಿ ಮಾಡಿ ನಿನ್ನ ಕೊಂದ ಮೇಲೆ ದೇವತೆಗಳು ಅಬ್ಬರಿಸ್ತಾರೆ. ಇದನ್ನು ಒಪ್ಪಲ್ಲ ಜನ. ಅವ್ರು ಭಾಗವತದಲ್ಲಿದೆ, ವೇದದಲ್ಲಿದೆ, ವೇದವನ್ನೇ ಅಮೂಲ್ಯ ಗ್ರಂಥ ಅಂತೀವಿ.
ವಾಸ್ತವ ಆ ಹಿನ್ನೆಲೆ ಏನು ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ನಿಮ್ಮನ್ನು ಕೇಳಿದೆ, ನಿಮಗೆ ನಾನು ಇಷ್ಟಪಟ್ಟದ್ದು ಇನ್ನೊಂದು ಕಾರಣ ಯಾಕೆ ಇಷ್ಟೊತ್ತು ಮಾತಾಡೋದಕ್ಕೆ, ಮಾರ್ಕಂಡೇಯ ಪುರಾಣದಲ್ಲಿ ಅದಿದೆ ಸಪ್ತಶತಿ. ಬೆಂಗಳೂರಿನಲ್ಲಿದೆ, ಈ ಮೈಸೂರು ಸಿಗಲಿಲ್ಲ. ನೀವು ಬರುವಾಗ ತಗೊಂಡು ಬನ್ನಿರಿ, ನಾನು ದುಡ್ಡು ಕೊಡ್ತೀನಿ ಅಂದೆ. ಅವ್ನು ಪೋಸ್ಟ್ ಮಾಡೋಕ್ಕೆ ಅವ್ರು ಹಿಂಜರಿದ್ರು. ನೀವು ತಗೊಂಡಿದ್ದೀನಿ ಸರ್ ಅಂತ ನೆನ್ನೆ ಫೋನ್ ಮಾಡಿದ್ರಿ. ನೀವು ಬಂದಾಗ ದುಡ್ಡು ಕೊಡ್ತೀನಪ್ಪ ಅಂತ ನಾನು ಅಂದೆ. ನಾನು ಬೇಡ ಅಂದೆ. ನೀವು ತಂದಿದ್ದೀರಿ, ಬಂದ ತಕ್ಷಣ ಗಂಟು ಕೊಟ್ಟು ನಾನು ಇನ್ನೂ ಬಿಚ್ಚಿಲ್ಲ ಗಂಟು. ಅದರಿಂದಾಗಿ ಈ ಕಾರಣದಿಂದಾಗಿ ಅಲ್ಲಿ ಹೋಗಿ ನೀವು ತಗೊಂಡು ಬಂದ್ರಲ್ಲ, ನಿಜವಾಗಿ ಇದಕ್ಕೊಂಚೂರು ಕಮಿಟ್ಮೆಂಟ್ ಇದೆ, ನನ್ನ ಬಗ್ಗೆ ಇದಕ್ಕೊಂಚೂರು ಪ್ರೇಮನೋ ಗೌರವನೋ ಇದೆ. ಶಿವರಾಮ್ ಹೇಳಿದ್ದು, ಚಂದ್ರಶೇಖರ್ ಹೇಳಿದ್ದು ಇಟ್ಕೊಂಡು, ಅದಕ್ಕೆ ನಾನು ಇಷ್ಟೊತ್ತು ಮಾತಾಡಿದೆ. ಶಿವರಾಮ್ ಸರ್ಗೂ, ಚಂದ್ರಶೇಖರ್ ಅವ್ರಿಗೂ, ನಂಜರಾಜ್ ಅರಸ್ ಸರ್ಗೂ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಕಲಾಮಾಧ್ಯಮದ ವೀಕ್ಷಕರು ದಯಮಾಡಿ ಈ ಸರಣಿ ನೋಡಿ. ಮುಗ್ಸೋಕ್ಕೆ ಮುಂಚೆ ನಾನು ಸರ್ ಹೇಳಿದ ಮಾತನ್ನೇ ಹೇಳಿ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಯೋಚಿಸಿದೆ, ಪ್ರಶ್ನೆ ಮಾಡಿದೆ, ಪರಿಶೀಲಿಸಿದೆ, ಬಂದಿದ್ದನ್ನೆಲ್ಲವನ್ನು ಒಪ್ಕೋಬೇಡಿ. ಮತ್ತು ಇನ್ನೊಂದು ಮಾತು, ನಾನು ಹೇಳಿದ್ರಲ್ಲೇ ತಪ್ಪಿದೆ ಅಂತ ಯಾರಿಗಾರು ಅನಿಸಿದ್ರೆ ಅವರು ನೇರವಾಗಿ ನನಗೆ ಫೋನ್ ಮಾಡಿ ಮಾತಾಡ್ಬೋದು, ದಾಖಲೆ ಸಮೇತ. ಕಾಡು ಮಾತಲ್ಲ, ಕಾಡು ಮಾತಿಗೆ ನಾನು ಬೆಲೆ ಕೊಡಲ್ಲ. ಅಥವಾ ನಿಮ್ಗೆ ಹೇಳಿ ನಿಮ್ಮ ಮೂಲಕ ನನಗೆ ಕೇಳ್ಬೋದು. ನಾನು ಅಗ್ನಿ ಪರೀಕ್ಷೆಗೆ ತಯಾರಿದ್ದೀನಿ. ವಾವ್, ನಿಮ್ಗೆ ಅನುಮಾನ ಇದ್ದರೆ ಪ್ರಶ್ನೋತ್ತರ ಸರಣಿ ಇದ್ದೇ ಇರುತ್ತೆ. ಪೂರ್ತಿ ಸರಣಿ ಒಟ್ಟಿಗೆ ಬರಲಿ ಮೊದಲು ನೋಡಿ, ಪ್ರಶ್ನೆ ಕೇಳಿ ಹಾಕಿ, ನಿಮ್ಮ ಪ್ರಶ್ನೆಗಳು ಹಾಕಿ. ನಿಮ್ಮ ಪ್ರಶ್ನೆ ಯಥಾವತ್ ನಾನು ಮುಂದಿನ ಸರ್ ಕೇಳ್ತೀನಿ, ಹೆಸರು ಸಮೇತ. ಈ ಪ್ರಶ್ನೆಗೆ ಸರ್ ಉತ್ತರ ಕೊಡ್ತಾರೆ, ದಾಖಲೆ ಸಹಿತ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.